ಇಲ್ಲಿ ಬರಲ್ಲ ಎಲ್ಲ ಅದು 3 ದಿನದಲ್ಲಿ ನಾಡಬೇಕು ಎಲ್ಲ ನೀವು ಬರ್ರಿ ನಮ್ಮ ಉದ್ದೇಶ ಏನು ಎಲ್ಲರೂ ಈಗ ಕಾಲೇಜ್ ಇದ್ದದ್ದು ಬರ್ರಿ ಬರ್ಲಿ ಪಕ್ಕ ಸರ್ ಬರ್ರಿ ಅದನ್ನ ಯೂಸ್ ಮಾಡಿ ಆನ್ಸರ್ ಮಾಡ್ಬೋದು. ಓಕೆ, ನಾವಿದು ನೋಡೋದ್ ಮುಂಚೆ ಯಾರ್ಯಾರಿಗೆ ಕಂಪ್ಯೂಟರ್ ಯೂಸ್ ಮಾಡಿದೀರಾ ಅಂತ ಕ್ವೆಶನ್ ಕೇಳಿದ್ರೆ ಫಸ್ಟ್ ಎಲ್ರು ಹೇಳ್ತಾರೆ ನಿಮ್ಮ ಅಮ್ಮ ಅಪ್ಪ ಮನೇಲಿರೋರ್ನ ನೋಡಿ ಅವ್ರು ನನ್ ಕ್ವೆಶನ್ ಕಂಪ್ಯೂಟರ್ ಯೂಸ್ ಮಾಡಿದ್ದೀರಾ ಅಂತ ಇಲ್ಲ ನಾನು ಯೂಸ್ ಮಾಡಿಲ್ಲಪ್ಪ ನನ್ ಕಂಪ್ಯೂಟರ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನೀವು ಹೇಳಿ ನನ್ಗೆ, ನೀವು ಕಂಪ್ಯೂಟರ್ ಯೂಸ್ ಮಾಡಿದ್ದೀರಾ ಇಲ್ವಾ? ಯೂಸ್ ಮಾಡಿದ್ದೀರಾ ನೀವು? ಯೂಸ್ ಮಾಡಿರ್ತೀರಾ. ATM ಅಲ್ಲ, ATM ಯಾರು ಬೇಕಾದ್ರೂ ನೀವು ಹಳ್ಳಿ ಕಡೆ ಹೋದ್ರು ಅವ್ರಿಗೆ ATM ಬೇಕೇ ಬೇಕು. ಒಂದು ATM ಅಲ್ಲಿ ದುಡ್ಡು ತಗೊಳ್ಳೋದಕ್ಕೆ ಎಲ್ರಿಗೂ ATM ಹೋಗ್ತಾ ಇದ್ದೀವಿ. ಇದು ಆನ್ಲೈನ್ ಶಾಪಿಂಗ್, ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಆತರ ಯಾವ್ದೋ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಶಾಪಿಂಗ್ ಮಾಡಿರ್ತೀರಾ. ಅದು ಈಗಿರುವ ಕೊರೋನಾ ಸಿಚುವೇಶನ್ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಏನ್ ಬೇಕೋ ಅದನ್ನ ನಾವು ಆರ್ಡರ್ ಮಾಡ್ಕೋಬಹುದು. ಎಲ್ರ ಹತ್ರ ಒಂದು ಮೊಬೈಲ್ ಇದೆ, ಎಲ್ರು ಯೂಸ್ ಮಾಡ್ತಾ ಇದ್ದೀರಾ. ಮೊಬೈಲ್ ಅಂದ ತಕ್ಷಣ ಮೊಬೈಲ್ ಹಿಂಗೆ ಚಿಕ್ಕದಿತ್ತು, ಫಸ್ಟ್ ಒಬ್ರು ಮನೆಗೆ ಒಂದು ಗೊತ್ತಾ ಮೊಬೈಲ್ ಇತ್ತು. ಈಗ ಎಲ್ರು ಕೈಯಲ್ಲೂ ಒಂದು ಮೊಬೈಲ್ ಬಂದ್ಬಿಟ್ಟಿದೆ, ಎಲ್ರು ಯೂಸ್ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಫೋನ್ ಅಂತ ಅದಕ್ಕೆ ಹೆಸರು ಕೊಟ್ಟು ಎಲ್ರು ಅದನ್ನ ಯೂಸ್ ಮಾಡ್ತಾ ಇದೀವಿ ಅಲ್ಲ. ಈಗ ಈ ಮೊಬೈಲ್ ಇದೆ ನೋಡಿ, ಆ ಮೊಬೈಲ್ ಅಲ್ಲಿ ಸುಮಾರು ಆಪ್ಸ್ ಇದೆ. ಇದರಲ್ಲಿ ಎಷ್ಟು ಆಪ್ಸ್ ನೀವು ಯೂಸ್ ಮಾಡಿದ್ರ? ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್, ವಾಟ್ಸಪ್ ಅಂತ ಇದೆ. 2 3 ಯೂಸ್ ಮಾಡ್ತಾ ಇದ್ದೀರಾ? 3 ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ? 4 ಯೂಸ್ ಮಾಡ್ತೀರಾ? ನಮ್ಗಿಂತ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅನ್ಸುತ್ತೆ ಅಲ್ಲ. ಈ ಆಪ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಎಲ್ರಿಗೂ ಗೊತ್ತಿದೆ, ಎಲ್ರು ಯೂಸ್ ಮಾಡ್ಬೋದು ಅಂತ ಆಯ್ತು. ಒಂದಿನ ಸಡನ್ ಆಗಿ ನಿಮ್ದು ATM ಮಕ್ಕಾಗಲ್ಲಪ್ಪ, ಎಲ್ರು ಮತ್ತೆ ಕ್ಯೂ ಅಲ್ಲಿ ಹೋಗಿ ನಿಲ್ಬೇಕು, ಅಲ್ಲಿ ಹೋಗಿ ದುಡ್ಡು ತಗೊಂಡ್ ಬರ್ಬೇಕು, ಇಲ್ಲ ನಿಮ್ದು ಮೊಬೈಲೇ ಇಲ್ಲ ನಿಮ್ಗೆ ಅಂತ ಯಾರು ಹೇಳಕ್ ಸಾಧ್ಯ ಇದೆಯಾ? ಇಲ್ವೇ ಇಲ್ಲ. ಎಲ್ರು ನಿಮ್ಮ ಎಲ್ರು ಏನ್ ಮಾಡ್ತಾರೆ, ಇಂಟರ್ನೆಟ್ ಇಲ್ಲ ಅಂದ್ರೆ, ಇಲ್ಲ ನಿಮ್ದು ಮೊಬೈಲ್ ಕಂಪ್ಯೂಟರ್ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಆಗಲ್ಲ. ಈಗ ಆತರ ಆಗಿದೆ. ಸೊ ಎಲ್ರ ಕೈಯಲ್ಲೂ ಮೊಬೈಲ್ ಇದೆ, ಕಂಪ್ಯೂಟರ್ ಇದೆ. ಕಂಪ್ಯೂಟರ್ ಅಂದ್ರೆ ನೀವು ನಮ್ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಇರೋ ಕಂಪ್ಯೂಟರ್ ಅಂತ ಯೋಚನೆ ಮಾಡ್ಬೇಡಿ. ATM ಇರ್ಬೋದು, ಅದೆಲ್ಲ ನಾವು ಕಂಪ್ಯೂಟರ್ಸ್ ಅಂತಾನೆ ಹೇಳ್ತೀವಿ. ಸೊ ಕಂಪ್ಯೂಟರ್ಸ್ ಮೊಬೈಲ್ ಅಂತ ಹೇಳ್ತಾ ಇದೆಯಲ್ಲ ಮೇಡಮ್, ಅದಕ್ಕೂ ನಮ್ಗೂ ಏನ್ ಸಂಬಂಧ ಅಂದ್ರೆ, ನಾವೆಲ್ಲ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀವಿ. ನಾವೆಲ್ಲ ಇದನ್ನ ಯೂಸ್ ಮಾಡೋರಲ್ಲ, ನಾವೆಲ್ಲ ಈ ಕಂಪ್ಯೂಟರ್ ನ ಪ್ರೋಗ್ರಾಮ್ ಬರೆದು ಅದನ್ನ ಡೆವಲಪ್ ಮಾಡೋರು, ಅಪ್ಲಿಕೇಶನ್ ಡೆವಲಪ್ ಮಾಡೋರು. ಸೊ ನೀವೆಲ್ಲ ಒಂದ್ಸಾರಿ ಹೇಳ್ಕೋಬಹುದು, ನಾವೆಲ್ಲ ತುಂಬಾ ದೊಡ್ಡವರಿದ್ದೀವಪ್ಪ, ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಹೇಳ್ಕೊಡೋರು, ಪ್ರೋಗ್ರಾಮಿಂಗ್ ಮಾಡೋರು ಅಂತ. ಬೇರೆ ಈಗ ಕಾಮರ್ಸ್ ಇಲ್ಲ ಆರ್ಟ್ಸ್ ಓದೋರೆಲ್ಲ ಈ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದು ಹೆಂಗ್ ಮಾಡ್ತಾ ಅದಕ್ಕೆ ಪ್ರೋಗ್ರಾಮ್ ನ ಡೆವಲಪ್ ಮಾಡ್ತಾ ಇದೀವಿ, ಅಪ್ಲಿಕೇಶನ್ ನ ಡೆವಲಪ್ ಮಾಡ್ತಾ ಇದೀವಿ. ಸೊ ನಾವು ಹೆಂಗಿದ್ರು ಅವ್ರಿಂದ ಒಂದ್ ಸ್ವಲ್ಪ ದೊಡ್ಡವ್ರೆ ಆಯ್ತಾ. ಈಗ ನೀವು BCA BSc ಓದ್ತಾ ಇದ್ದೀರಾ. ಕಂಪ್ಯೂಟರ್ ಸೈನ್ಸ್ ಅನ್ನೋದು ನಮ್ಮೆಲ್ಲರಿಗೂ ಕಾಮನ್ ಲ್ಯಾಂಗ್ವೇಜ್, ಒಂದು ಕಾಮನ್ ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ ಮೇಲೆ ನಾವು BCA BSc ಅಂತ ಓದ್ತಾ ಇದ್ವಿ. ಸೊ ನಿಮ್ಮೆಲ್ಲರಿಗೂ ಒಂದೇ ಡೌಟ್, ನಾವು ಕಂಪ್ಯೂಟರ್ ಓದ್ತಾ ಇದ್ದೀವಿ, ಕಂಪ್ಯೂಟರ್ ಸೈನ್ಸ್ BCA ಅಂತ. ವಾಟ್ ನೆಕ್ಸ್ಟ್? ಇದಾಗದ್ಮೇಲೆ ಏನ್ ಮಾಡೋದು, ನಮ್ಗೆ ಮುಂದೆ ಏನ್ ಮಾಡಕ್ ಆಗುತ್ತೆ ನಿಮ್ಗೆಲ್ಲ ಡೌಟ್ ಇರ್ಬೋದು. ಸೊ ನಾವೇನ್ ಮಾಡ್ಬೋದು ಅಂದ್ರೆ, ನೆಕ್ಸ್ಟ್ ಏನೇನ್ ಆಪರ್ಚುನಿಟೀಸ್ ಇದೆ, ನಮ್ಗೆ ಮುಂದೆ ಏನ್ ಆಪರ್ಚುನಿಟೀಸ್ ಇದೆ, ಏನೇನ್ ಮಾಡ್ಬೋದು ಅಂತ ಇವತ್ತು ಡಿಸ್ಕಸ್ ಮಾಡೋಣ. ಡಿಸ್ಕಷನ್. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲ ನಿಮ್ಗೆ ಕ್ವೆಶನ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಮಾಡ್ಬೋದು. ಇದು
ಓಪನ್ ಆಗೋತಿಲ್ಲ ನೋಡಿ ಹೇಳು. ಸೊ ಇದು ನನ್ನ ಪ್ರೀತಿಯ ವಿದ್ಯಾರ್ಥಿ ವೀಣಾ ಅಂತ. ಅವಳಿಗೆ ಸುಮಾರು ಈ ತರ ತುಂಬಾ ಚುಕ್ಕಿದ್ದಾಳೆ, ಏನೇನೋ ಕ್ವೆಶನ್ಸ್ ಕೇಳ್ತಾ ಇರ್ತಾರ. ಅವಳದ್ ಕ್ವೆಶನ್ಸ್ ಎಲ್ಲ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ನೀವೇನ್ ಮಾಡ್ಬೋದು, ನಿಮ್ಗೆ ಇದೇ ತರ ಕ್ವೆಶನ್ಸ್ ಇದ್ರೆ ಅದ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದ್ ಬಿಟ್ಟು ಬೇರೆ ಕ್ವೆಶನ್ಸ್ ಇದ್ರೆ ನೀವು ನಿಮ್ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಇದು ವೀಣಾ ಏನ್ ಕ್ವೆಶನ್ ಕೇಳ್ತಾ ಅಂತ ನೋಡೋಣ. ವೈ ಶುಡ್ ಐ ಚೂಸ್ ಕಂಪ್ಯೂಟರ್ ಸೈನ್ಸ್? ಹೌದಲ್ಲ, ಕಂಪ್ಯೂಟರ್ ಸೈನ್ಸ್ ಯಾಕೆ ಚೂಸ್ ಮಾಡ್ಬೇಕು, ನಾನು ಯಾಕೆ ಕಂಪ್ಯೂಟರ್ ಓದ್ಬೇಕು ಅಂತ. ಈಗ ನೋಡಿ, ನಾವು ಫಸ್ಟ್ ಕಂಪ್ಯೂಟರ್ ಸೈನ್ಸ್ BCA BSc ಅಲ್ಲಿ ಫೌಂಡೇಶನ್ ಕಂಪ್ಯೂಟರ್ದು, ಕಂಪ್ಯೂಟರ್ ಹೆಂಗ್ ವರ್ಕ್ ಆಗುತ್ತೆ, ಕಂಪ್ಯೂಟರ್ ಅಲ್ಲಿ ಏನೇನಿದೆ, ಅದೊಂದು ಬೇಸ್ ಆಪರೇಟಿಂಗ್ ಸಿಸ್ಟಮ್ ಏನೇನಿದೆ ಅಂತ ಒಂದು ಬೇಸಿಕ್ಸ್ ಫೌಂಡೇಶನ್ಸ್ ಎಲ್ಲ ಹೇಳ್ಕೊಡ್ತೀವಿ. ಅದರೊಟ್ಟಿಗೆ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ. C++, ಜಾವಾ, .NET ಅಂತ ಏನೇನ್ ವೆಬ್ ಪ್ರೋಗ್ರಾಮಿಂಗ್ಸ್ ಎಲ್ಲ ನಾವು ಹೇಳ್ಕೊಡ್ತೀವಿ. ಅದು ನಿಮ್ಗೆ ಲಾಜಿಕಲ್ ಥಿಂಕಿಂಗ್, ಒಂದು ಪ್ರಾಬ್ಲಮ್ ಕೊಟ್ರೆ ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ಸೇರುವಾಗ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ. ಸೊ ಇದರಿಂದ ನಿಮ್ಗೆ ಯಾವುದೇ ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ, ಇಟ್ ಮೇ ಬಿ ಎನಿಥಿಂಗ್, ಬ್ಯಾಂಕಿಂಗ್ ಇರ್ಬೋದು, IT ಸೆಕ್ಟರ್ ಇರ್ಬೋದು, ಇಲ್ಲ ನಿಮ್ದೇ ಓನ್ ಬಿಸ್ನೆಸ್ ನೀವು ಮಾಡ್ಬೋದು. ಅದನ್ನೆಲ್ಲ ಮಾಡುವಾಗ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಒಂದು ಬೇಸಿಕ್ಸ್ ಎಲ್ಲರಿಗೂ ಬೇಕಾಗಿರೋದು. ನಾವು ಇದನ್ನಲ್ಲಿ ಒಟ್ಟಿಗೆ ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಕಿಲ್, ಲಾಜಿಕಲ್ ಥಿಂಕಿಂಗ್ ನಿಮ್ಗೆ ಡೆವಲಪ್ ಮಾಡೋದ್ರಿಂದ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ತುಂಬಾ ಜಾಸ್ತಿ ಇದೆ. ಐ ಥಿಂಕ್ ಪೀಪಲ್ ನೆಕ್ಸ್ಟ್, ವಾಟ್ ಆಪರ್ಚುನಿಟೀಸ್ ವಿಲ್ ಇಟ್ ಆಫರ್? ಈ ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಏನೇನ್ ಆಪರ್ಚುನಿಟೀಸ್ ಇದೆ, ಏನೇನ್ ಕೆಲ್ಸ ಸಿಗ್ಬೋದಂತ. ಏನ್ ಕೆಲ್ಸ ಸಿಗಲ್ಲ ಅಂತ ಫಸ್ಟ್ ಕೇಳ್ಬೇಕು ನಾವು. ಎಲ್ಲಾ ಕೆಲ್ಸಾನು ನೀವು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಒಂದು ಸಾಫ್ಟ್ವೇರ್ ಡೆವಲಪರ್ ಆಗ್ಬೋದು. ನಿಮ್ದೇ ಓನ್ ಕಂಪನಿ ಇಟ್ಕೊಂಡು ನೀವೇ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೋದು. ಒಂದು ಸೂಪರ್ ಮಾರ್ಕೆಟ್ ಇದೆ ಅಂದ್ರೆ ಆ ಸೂಪರ್ ಮಾರ್ಕೆಟ್ಗೆ ಒಂದು ಸಾಫ್ಟ್ವೇರ್ ಬಿಲ್ ಮಾಡಕ್ಕೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಕೊಟ್ರೆ ಅದು ನೀವೇ ಓನ್ ಸಾಫ್ಟ್ವೇರ್ ಡೆವಲಪ್ ಮಾಡಿ ಕೊಡ್ಬೋದು. ಇಲ್ಲ ಡೇಟಾ ಬೇಸ್ ಇದೆ, ಇದೇ ಸೇಮ್ ಸೂಪರ್ ಮಾರ್ಕೆಟ್ ಅಲ್ಲಿ ಹಿಂದ್ಗಡೆ ಸ್ಟಾಕ್ ಎಷ್ಟು ಬಂದಿದೆ ಅದನ್ನೆಲ್ಲ ಮೇಂಟೈನ್ ಮಾಡಕ್ಕೆ, ಇಲ್ಲಿ ದೊಡ್ಡ ಕಂಪನಿ ಆದ್ರೂ ಸರಿ ಡೇಟಾ ಬೇಸ್ ಅಂತ ಒಂದು ಮೇಂಟೈನ್ ಮಾಡ್ತಾರೆ. ಅದನ್ನೆಲ್ಲ ಮಾಡೋದಕ್ಕೆ ಒಂದು ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಬೇಕು, ಅದಕ್ಕೆ ಕಂಪ್ಯೂಟರ್ ಗೊತ್ತಿರಬೇಕು. ಇಲ್ಲ ಹಾರ್ಡ್ವೇರ್ ಇಂಜಿನಿಯರ್, ಕಂಪ್ಯೂಟರ್ಸ್ ಮೇಂಟೈನ್ ಮಾಡೋದಕ್ಕೆ ಎಲ್ಲಾ ಕಡೆ, ಈವನ್ ನಿಮ್ಮ ಕಾಲೇಜಲ್ಲಿ ಇರ್ಬೋದು, ಅಡ್ಮಿನ್ ಅಂತ ಇರ್ತಾರೆ, ಹಾರ್ಡ್ವೇರ್ ಇಂಜಿನಿಯರ್ ಅಂತ ಇರ್ತಾರೆ, ಅದಕ್ಕೂ ಕಂಪ್ಯೂಟರ್ಸ್ ಗೊತ್ತಿರಬೇಕು. ಸಿಸ್ಟಮ್ ಅನಾಲಿಸ್ಟ್, ಈ ಕಂಪ್ಯೂಟರ್ ಸಿಸ್ಟಮ್ ಡೆವಲಪ್ ಮಾಡೋದಕ್ಕೆ ಕೂತ್ಕೊಂಡು ಒಂದ್ ಸ್ವಲ್ಪ ಸ್ಟಡಿ ಎಲ್ಲ ಮಾಡಿ ಕರೆಕ್ಟ್ ಆಗಿ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಸಿಸ್ಟಮ್ ಅನಾಲಿಸ್ಟ್ ಬೇಕಾಗುತ್ತೆ. ನೀವು ಕಂಪ್ಯೂಟರ್ ಓದಿದ್ರೆ ನಿಮ್ಗೂ ಅದು ಮಾಡ್ಬೋದು. ನೆಟ್ವರ್ಕ್, ಇಂಟರ್ನೆಟ್ ಇಲ್ಲ ಅಂದ್ರೆ ಕಂಪ್ಯೂಟರ್ ಇಲ್ಲ ಅಂತ ಆಯ್ತು. ಸೊ ಆ ನೆಟ್ವರ್ಕ್ ಎಲ್ಲ ಕನೆಕ್ಟ್ ಮಾಡಕ್ಕೆ, ಅದನ್ನ ಮೇಂಟೈನ್ ಮಾಡಕ್ಕೆ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ನೆಟ್ವರ್ಕ್ ಆರ್ಕಿಟೆಕ್ಟ್ ಅಂತ ಇಟ್ಟಿರ್ತಾರೆ. ಸೊ ಇಫ್ ಯು ಆರ್ ಅ ಕಂಪ್ಯೂಟರ್ ಸ್ಟೂಡೆಂಟ್, ಯು ಕ್ಯಾನ್ ಗೋ ಫಾರ್ ದಿಸ್ ಜಾಬ್ ಆಲ್ಸೋ. ಅಷ್ಟೇ ಅಲ್ಲ, ಇನ್ನು ಇಂಟ್ರೆಸ್ಟಿಂಗ್ ಜಾಬ್ಸ್ ಇದೆ ನೋಡಿ. ವೆಬ್ ಡೆವಲಪರ್, ಎಲ್ಲರಿಗೂ ಒಂದು ವೆಬ್ ಪೇಜ್ ಇದೆ. ಈಗ ನಾವು ನಮ್ದು ಓನ್ ವೆಬ್ ಪೇಜ್, ಹಿಂಗೆ ನಮ್ಗೆ ಎಲ್ಲ ವಾಟ್ಸ್ಆಪ್ ನಂಬರ್ ಇದೆಯೋ ಅದೇ ತರ ನಮ್ದೇ ಓನ್ ವೆಬ್ಸೈಟ್ ನಾವು ಡೆವಲಪ್ ಮಾಡ್ಕೋಬಹುದಲ್ವಾ. ಅದೊಂದು ವೆಬ್ ಡೆವಲಪ್ಮೆಂಟ್ ಮಾಡೋದು ಆಪರ್ಚುನಿಟೀಸ್ ಜಾಸ್ತಿ ಇದೆ. ಇನ್ಫಾರ್ಮೇಶನ್ ಸೆಕ್ಯೂರಿಟಿ, ವೈರಸ್ ನಿಮ್ಗೆ ಗೊತ್ತಿರ್ಬೋದು, ಒಂದು ಆಂಟಿ ವೈರಸ್ ಇದೆ, ಸಿಸ್ಟಮ್ ಅಟ್ಯಾಕ್ ಆಗಿದೆ ವೈರಸ್ ಇಂದ ಅಂತೆಲ್ಲ ನಾವು ಮಾತಾಡ್ತಾ ಇರುವಾಗ ಅದನ್ನ ಸೆಕ್ಯೂರ್ ಮಾಡಕ್ಕೆ, ಹೊಸ ವೈರಸ್ ಬರುವಾಗ ನಾವು ನಮ್ ಸಿಸ್ಟಮ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಮ್ಗೆ ಸೆಕ್ಯೂರಿಟಿ ಅನಾಲಿಸ್ಟ್ ಅಂತ ಇನ್ಸ್ಟಾಲ್ ಮಾಡ್ತಾರೆ. ಸೊ ಅದು ನಮ್ಗೆ ಮಾಡ್ಬೋದು, ಆ ಕೆಲಸನ ಮಾಡ್ಬೋದು. ಗೇಮ್ ಡೆವಲಪರ್, ಮೊಬೈಲ್ ಅಲ್ಲಿ ಸುಮಾರು ಜನ ಗೇಮ್ಸ್ ಆಟ ಆಡ್ತಾ ಇರ್ತೀರಾ. ಈ ಗೇಮ್ ಡೆವಲಪ್ಮೆಂಟ್ಗೆ ಎಷ್ಟು ಆಪರ್ಚುನಿಟಿ ಇದೆ ಅಂದ್ರೆ, ನನ್ ಸ್ಟೂಡೆಂಟ್ ಲಾಸ್ಟ್ 2 years ಮುಂಚೆ ಪಾಸ್ಔಟ್ ಆಗಿರೋರು ಈಗಲೂ ಮೆಸೇಜ್ ಮಾಡ್ತಾ ಇರ್ತಾರೆ, ಮೇಡಮ್ ಯಾರಾದ್ರೂ ಗೇಮ್ ಟೆಸ್ಟಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಕಳಿಸಿ ಮೇಡಮ್ ಅಂತ. ಮಿನಿಮಮ್ ಅವ್ರಿಗೆ ಒಂದು 20,000 ಮಿನಿಮಮ್ ಸ್ಯಾಲ್ರಿ ಕೊಡ್ತಾರೆ ಸ್ಟಾರ್ಟ್ಅಪ್ ಅಲ್ಲಿ. ಸೊ ಗೇಮ್ ಡೆವಲಪ್ಮೆಂಟ್ ಆದ್ರೆ ಅದೊಂದು ನಿಮ್ಗೆ ಗೇಮ್ ಅನ್ನೋದು ನಾವು ಸುಮ್ಮನೆ ಆಟ ಆಡ್ತಾ ಇದ್ವಿ ಅಂತ ಅನ್ನಿಸ್ಬೋದು, ಬಟ್ ಅದಕ್ಕೂ ಸುಮಾರು ಆಪರ್ಚುನಿಟೀಸ್ ಇದೆ. ಸೊ ನೀವು ಅದನ್ನು ಒಂದು ಜಾಬ್ ಆಗಿ ಮಾಡ್ಬೋದು. ಮಲ್ಟಿಮೀಡಿಯಾ ಡಿಸೈನರ್, ಈಗ ಆನ್ಲೈನ್ ಎಜುಕೇಶನ್ ಅಂತ ಬಂದ್ಬಿಟ್ಟಿದೆಲ್ಲ. ಈ ಬೈಜೂಸ್ ನೀವು ನೋಡಿರ್ಬೋದು, ಟಿವಿಯಲ್ಲಿ ನಿಮ್ಗೆ ಸುಮಾರು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ. ಬೇಗ ಬೈಜೂಸ್ ಅಲ್ಲಿ ಜಾಯಿನ್ ಆಗಿ ಶಾರುಖ್ ಖಾನ್ ಬರ್ತಾರಲ್ಲ, ಆ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡುವಾಗ ಆ ಕೋರ್ಸ್ ಎಲ್ಲ ರನ್ ಮಾಡ್ತಾರೆ. ಅವ್ರಿಗೆ ಮಲ್ಟಿಮೀಡಿಯಾ ಡಿಸೈನರ್ ಬೇಕು. ಅವ್ರ ಬ್ಯಾಕ್ ಗ್ರೌಂಡ್ ಡಿಸೈಡ್ ಮಾಡಕ್ಕೆ, ಅದು ಅನಿಮೇಷನ್ಸ್ ಎಲ್ಲ ಮಾಡೋದಕ್ಕೆ. ಇಲ್ಲ ಅಡ್ವರ್ಟೈಸ್ಮೆಂಟ್ಸ್ ಇದೆ ನೋಡಿ, ನಾವು ಟಿವಿಯಲ್ಲಿ ನೋಡುವ ಅಡ್ವರ್ಟೈಸ್ಮೆಂಟ್ಸ್, ಅದಕ್ಕೆಲ್ಲ
ಒಂದು ಅನಿಮೇಷನ್ಸ್ ಎಲ್ಲ ಡಿಸೈನ್ ಮಾಡೋದಕ್ಕೆ ಮಲ್ಟಿಮೀಡಿಯಾ ಡಿಸೈನರ್ ಅಂತ ಬೇಕಾಗುತ್ತೆ. ಸೊ ಅದಕ್ಕೂ ಕಂಪ್ಯೂಟರ್ ಸೈನ್ಸ್ ಓದಿದವರೇ ತಯಾರು ಮಾಡ್ತಾರೆ ಅವರು. ಇದು ಅಷ್ಟೇ ಅಲ್ಲ, ಇನ್ನು ಡಿಮ್ಯಾಂಡ್ ಅಲ್ಲಿ ಇನ್ ಫ್ಯೂಚರ್ ಇನ್ನು 2-3 years ಅಲ್ಲಿ ಡಿಮ್ಯಾಂಡ್ ಹೆಂಗಿದೆ ಅಂದ್ರೆ ಈಗಲೇ 10% ಜಾಬ್ಸ್ ನ ಸ್ಯಾಟಿಸ್ಫೈ ಮಾಡಕ್ಕೆ ಕಂಪ್ಯೂಟರ್ ಸೈನ್ಸ್ ಗ್ರಾಜುಯೇಟ್ ಸಿಗ್ತಾ ಇಲ್ಲ ಅಂತಿದ್ದಾರೆ. ಕ್ಲೌಡ್ ಇಂಜಿನಿಯರ್, ನಾವೆಲ್ಲ ಈಗ ಕ್ಲೌಡ್ ಬೇಸ್ಡ್ ಸಿಸ್ಟಮ್ ಅಂತ ನೀವು ಕೇಳಿರ್ಬೋದು, ಅದನ್ನೆಲ್ಲ ವರ್ಕ್ ಮಾಡ್ತಾ ಇದೀವಿ. ಸೊ ಕ್ಲೌಡ್ ಇಂಜಿನಿಯರ್ ಅನ್ನೋ ಜಾಬ್ ಇನ್ ಫ್ಯೂಚರ್ ಅಲ್ಲಿ ಜಾಸ್ತಿ ಇದೆ. ಅಂಡ್ ರೊಬ್ಯಾಟಿಕ್ಸ್ ರೋಬೋಟ್ಸ್ ಎಲ್ಲ ನೋಡಿರ್ಬೋದು, ಅದನ್ನು ಇನ್ನು ಇನ್ ಫ್ಯೂಚರ್ ಈಗ ನಮ್ದು ಕೊರೋನಾದಲ್ಲೂ ರೋಬೋಟ್ಸ್ ಡಿಸೈನ್ ಮಾಡಿ ಅವ್ರ ಪೇಷಂಟ್ಸ್ ಗೆ ಟ್ರೀಟ್ ಮಾಡಕ್ಕೆಲ್ಲ ಮಾಡ್ತಾ ಇದಾರಲ್ಲ, ಅದನ್ನೆಲ್ಲ ಡಿಸೈನ್ ಮಾಡೋದಕ್ಕೆ ಕಂಪ್ಯೂಟರ್ ಸೈನ್ಸ್ ಬೇಕು. ಜಾವಾ ಸ್ಕ್ರಿಪ್ಟ್ ಡೆವಲಪರ್ ಬೇಕಾಗುತ್ತೆ. ದೆನ್ ಡೇಟಾ ಇಂಜಿನಿಯರ್, ಡೇಟಾ ನಮ್ದು ಫೇಸ್ಬುಕ್ ನೋಡಿ, ಇಲ್ಲ ಫೇಸ್ಬುಕ್ ಅಲ್ಲಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಎಷ್ಟು ಮೆಸೇಜಸ್ ಕಳಿಸ್ತಾ ಇದೀವಿ, ಇಲ್ಲ ನಾವು ಎಷ್ಟು ಇಮೇಜಸ್ ನಾವು ಸ್ಟೋರ್ ಮಾಡ್ತಾ ಇದೀವಿ, ಅದನ್ನೆಲ್ಲ ಒಂದು ದೊಡ್ಡ ಕಂಪ್ಯೂಟರ್ ಮೇಂಟೈನ್ ಮಾಡ್ತಾರೆ. ಫೇಸ್ಬುಕ್ ಸರ್ವರ್ ಅಂತ, ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆಲ್ಲ ಡೇಟಾ ಇಂಜಿನಿಯರ್ಸ್ ಬೇಕು. ಬ್ಯಾಕ್ ಎಂಡ್ ಡೆವಲಪರ್ ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗ ಇದು ಒಂದು ಟ್ರೆಂಡ್ ಆಗಿದೆ. IoT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿರ್ಬೋದು. ಅಂದ್ರೆ ಮೆಷಿನ್ ನಾವು ಮನುಷ್ಯರ ತರನೇ ಕೆಲಸ ಮಾಡಕ್ಕೆ ಟ್ರೈನ್ ಮಾಡ್ತಾ ಇದ್ದಾರೆ. ಅದು ಈಗ ಸುಮಾರು ಕಡೆ ಯೂಸ್ ಮಾಡ್ತಾ ಇದ್ವಿ. ಏನಿಲ್ಲ, ನಿಮ್ ಮೊಬೈಲ್ ಅಲ್ಲಿ ಗೂಗಲ್ ಅಸಿಸ್ಟೆಂಟ್ ಇದೆ ನೋಡಿದೀರಾ, ಮೆಸೇಜ್ ಮಾಡ್ಬೋದು. ಸರ್ಚ್ ಮಾಡೋದಕ್ಕೆ ಮೈಕ್ ಆನ್ ಮಾಡ್ಬಿಟ್ಟು ಏನ್ ಹೇಳ್ತಿರೋ ಅದು ನಿಮ್ಮ ಮೊಬೈಲ್ ಮಾಡುತ್ತೆ. ಸೊ ಅದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಒಬ್ರು ಬೇಕಾಗತ್ತೆ. ಅದನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ. ಸೈಬರ್ ಸೆಕ್ಯೂರಿಟಿ ವರ್ಕ್ ಮಾಡೋದಕ್ಕೆ ಜನ ಬೇಕು. ಸೊ ಇದರಲ್ಲಿ ಮಾಡೋರ್ನ ನಾವು ಇದು ಡಿಮ್ಯಾಂಡ್ ಇದೆ. ಇನ್ನು ನಮ್ಗೆ ಇನ್ನೊಂದು 2-3 years ಅಲ್ಲಿ ಇವ್ರಿಗೆ ತುಂಬಾ ಡಿಮ್ಯಾಂಡ್ ಇರ್ಬೋದು. ಅದನ್ನೆಲ್ಲ ನಾವು ಈಸಿಯಾಗಿ ನಾವು ಒಂದು 2 years ಅಲ್ಲಿ 3 years ಅಲ್ಲಿ ನಮ್ಗೆ ಏನ್ ಬೇಕೋ ನಾವು ಅದನ್ನೆಲ್ಲ ಸ್ವಲ್ಪ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡ್ಬಿಟ್ರೆ ನಿಮ್ಮೆಲ್ಲರಿಗೂ ಒಂದು ಜಾಬ್ ಸಿಗ್ಬೋದು. ಇಲ್ಲ ಅಂತ ಯಾರು ಹೇಳಕ್ಕೆ ಆಗಲ್ಲ. ನೆಕ್ಸ್ಟ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ನಾನು ಮುಂಚೆನೆ ಹೇಳಿದ್ನಲ್ಲ, ಇಂಟರ್ನೆಟ್ ಕನೆಕ್ಟ್ ಮಾಡೋದು, ಅದನ್ನೆಲ್ಲ ಮಾಡೋಕೆ ಫೈಬರ್ ನೆಟ್ ಅಂತ ಬರ್ತಾ ಇದೆ, ಅದನ್ನೆಲ್ಲ ವರ್ಕ್ ಮಾಡೋದಕ್ಕೆ ಬೇಕಾಗುತ್ತೆ. ದೀಸ್ ಆರ್ ಫ್ಯೂಚರ್ ಜಾಬ್ಸ್. ಅಂದ್ರೆ ಮುಂದೆ ನಿಮ್ಗೆ ಏನೇನ್ ಆಪರ್ಚುನಿಟೀಸ್ ಇದೆ, ಈಗಿರೋದಲ್ಲ, ಮುಂದೆನೂ ನಿಮ್ಗೆ ಸುಮಾರು ಆಪರ್ಚುನಿಟೀಸ್ ಇದೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಎಲ್ರಿಗೂ ಇರೋ ಕ್ವೆಶ್ಚನ್, ಆರ್ ಯು ಎಲಿಜಿಬಲ್ ಫಾರ್ ಬ್ಯಾಂಕಿಂಗ್? ಇದೆಲ್ಲ IT ಜಾಬ್ ಅಂತ ಹೇಳ್ತಾ ಇದ್ದೀರಾ. IT ಜಾಬ್ ಅನ್ನುವಾಗ ದೊಡ್ಡದು ಏನೇನೋ ಹೆಸರು ಹೇಳ್ತಾ ಇದ್ದೀರಾ ಮೇಡಮ್. ನಮ್ಗೆ ಒಂದು ಬ್ಯಾಂಕಿಂಗ್ ಜಾಬ್ ಬೇಕು, ಇಲ್ಲ ನಮ್ಮ ಮನೇಲಿ ಗವರ್ಮೆಂಟ್ ಜಾಬ್ ಹೋಗು ಅಂತಿದ್ದಾರೆ, ಹಂಗಾದ್ರೆ ನಾವೇನ್ ಮಾಡೋದು ಅಂತ ನೀವು ಯೋಚನೆ ಮಾಡ್ಬೋದು. ಹೌದು, ನೀವೆಲ್ಲರೂ ಬ್ಯಾಂಕಿಂಗ್ ಆರ್ ಗವರ್ಮೆಂಟ್ ಜಾಬ್ಗೂ ಎಲಿಜಿಬಲ್ ಇದ್ದೀರಾ. ಏನ್ ಮಾಡ್ಬೋದು? ಬ್ಯಾಂಕಿಂಗ್ ಜಾಬ್ ಹೋಗ್ಬೇಕು, ಇಲ್ಲ ಒಂದು ಗವರ್ಮೆಂಟ್ ಜಾಬ್ ಹೋಗ್ಬೇಕಂದ್ರೆ ಈಗ CET ಫಾರ್ಮ್ ಇದೆ. ನಿಮ್ದು ಯಾವತ್ತು CET ಟ್ರೈನಿಂಗ್ ಇದೆ? 8ನೇ ತಾರೀಕು ಇದೆಯಾ ಸರ್? ಶೇರ್ ಮಾಡಿದ್ದೀರಾ? ಅಂದ್ರೆ ಶೇರ್ದು ಮಾಡ್ತಾ ಇದ್ದಾರೆ ಅಂತ 3 days ವರ್ಕ್ಶಾಪ್. ಸೊ ಅದನ್ನ ನೋಡಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಕು. ಯಾವುದೇ CET ಬರಿಬೇಕಾದ್ರೂ ನಿಮ್ಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಕು. ಬೇಸಿಕ್ ಮ್ಯಾಥಮೆಟಿಕ್ಸ್ ಮಾಡೋದಾದ್ರೆ ನಿಮ್ಗೆ ಇಲ್ಲಿಗೆ BCA BSc ಅಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ನಾನು ಹೆಂಗೋ ಹೇಳ್ಕೊಡ್ತೀವಿ. ಅದನ್ನೊಟ್ಟಿಗೆ ಕಂಪ್ಯೂಟರ್ ನಾಲೆಜ್ ಇದೆ ನಿಮ್ಗೆ, ಲಾಜಿಕಲ್ ರೀಸನಿಂಗ್ ಇದೆ. ಇದು 3 ಗೊತ್ತಿದ್ರೆ ಯಾವುದೇ CET ಆದ್ರೂ ಸ್ವಲ್ಪ ನಾವು ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಎಲ್ರು ಈಸಿಯಾಗಿ ಪಾಸ್ ಮಾಡ್ಬೋದು. ಅದಕ್ಕೆ ನಿಮ್ಗೆ 8ನೇ ತಾರೀಕು ವರ್ಕ್ಶಾಪ್ ಇದೆ, ಮಿಸ್ ಮಾಡಬೇಡಿ, ಅಟೆಂಡ್ ಮಾಡಿ. ಸೊ CET ಪಾಸ್ ಮಾಡಿದ್ರೆ ನಿಮ್ಗೆ ಗವರ್ಮೆಂಟ್ ಜಾಬ್ ಇಲ್ಲ ಬ್ಯಾಂಕಿಂಗ್ ಜಾಬ್ ಇಲ್ಲ ಯಾವುದೇ CET ಬೇಸ್ಡ್ ಜಾಬ್ಸ್ ಯಾವ್ದಿದ್ರು ನೀವು ಅಪ್ಲೈ ಮಾಡ್ಬೋದು. ಸೊ ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಇನ್ನೊಂದು ಅಡ್ವಾಂಟೇಜ್, ಯಾಕಂದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ನಾಲೆಜ್, ಲಾಜಿಕಲ್ ರೀಸನಿಂಗ್ ಇದೆ. ಇದಿಷ್ಟೇ ನಿಮ್ಗೆ ಒಂದು CETಗೆ ಬೇಕಾಗಿರೋದು. ಅದೆಲ್ಲ ನಾವು ಮಾಡ್ತೀವಿ. ಜಾಬ್ ಸಿಗ್ಬೋದು. ಒಬ್ಬೊಬ್ರಿಗೆ ಟೀಚಿಂಗ್ ಜಾಬ್ ಇಂಟ್ರೆಸ್ಟ್ ಇರುತ್ತೆ. ಇರೋರಿಗೆ ನಾವು ತುಂಬಾ ಖುಷಿ ಆಗುತ್ತೆ, ಟೀಚರ್ ಆಗ್ತೀನಿ ಮೇಡಮ್ ಅಂತ ಹೇಳಿದ್ರೆ. ಸೊ ನೀವು ಟೀಚರ್ ಆಗ್ಬೋದಾ ಅಂದ್ರೆ ಖಂಡಿತ ನೀವೆಲ್ಲರೂ ಟೀಚರ್ ಜಾಬ್, ಟೀಚಿಂಗ್ ಇಂಟ್ರೆಸ್ಟ್ ಇರೋರು ಟೀಚಿಂಗ್ ಜಾಬ್ ಮಾಡ್ಬೋದು. ಏನ್ ಮಾಡ್ತೀರಾ? ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಮ್ಗೆ PCA BSc ಮುಗಿದ ಮೇಲೆ B.Ed ಮಾಡ್ಕೋಬಹುದು. B.Ed ಮಾಡ್ಕೊಂಡ್ಬಿಟ್ರೆ ನೀವು ಸ್ಕೂಲಲ್ಲಿ ಟೀಚಿಂಗ್ ಮಾಡ್ಬೋದು. ಇಲ್ಲ ನೀವು ಕಾಲೇಜ್ ಹೈಯರ್ ಎಜುಕೇಶನ್ ಟೀಚ್ ಮಾಡ್ಬೇಕು ಅಂತ ಇದ್ರೆ ನೀವೇನ್ ಮಾಡ್ಬೋದು? BSc BCA ಆಗದ ಮೇಲೆ MSc ಅಥವಾ MCA ಮಾಡ್ಕೋಬಹುದು. ಅದ್ರ ಮೇಲೆ ಎಲಿಜಿಬಿಲಿಟಿ ಟೆಸ್ಟ್ ಇದೆ ಕಾಲೇಜ್ ಟೀಚ್ ಮಾಡೋದಕ್ಕೆ.
ನೆಟ್ ಅಥವಾ ಸ್ಲೆಟ್ ಅಂತೀವಿ, ಅದನ್ನು ನೀವು ಪಾಸ್ ಮಾಡ್ಕೊಂಡಿದ್ರೆ ಕಾಲೇಜಲ್ಲೂ ಟೀಚ್ ಮಾಡಿ. ನಾನು ಹೇಳಿಲ್ಲ ಆಪರ್ಚುನಿಟೀಸ್ ಅಂದ ತಕ್ಷಣ ಯಾವ್ದು ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳಕ್ಕಿಂತ ಯಾವ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಅಂತ ಕೇಳ್ಬೇಕಾಗುತ್ತೆ. ಎಲ್ಲಾ ಕಡೆನೂ ಓಪನಿಂಗ್ಸ್ ನಮ್ಗೆ ತುಂಬಾ ಬ್ರೈಟ್ ಆಗಿದೆ. ಏನು ಕೆಲಸ ಇದ್ರು ಅಲ್ಲಿ ಕಂಪ್ಯೂಟರ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಂಪ್ಯೂಟರ್ ಗೊತ್ತಿರೋರು ಬೇಕೇ ಬೇಕು. ಅದಕ್ಕೆ ನಮ್ಮೆಲ್ಲರೂ ಯಾರು ಯಾವ್ದೇ ಐಡಿಯಾ ನಿಮ್ದು ಏರಿಯಾ ಎಲ್ಲಿ ಇದೆಯೋ, ನಿಮ್ಗೆ ಎಲ್ಲಿ ಇಂಟ್ರೆಸ್ಟ್ ಇದೆಯೋ ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಇಲ್ಲ ಎಲ್ಲರಿಗೂ ಇನ್ನೊಂದು ಕ್ವಶನ್, ಈಗ ಪ್ಯಾಂಡಮಿಕ್ ಸಿಚುವೇಶನ್ ಇದೆ, ಕೊರೋನಾ ಬಂದಿದೆ, ಎಲ್ರಿಗೂ ಕೆಲ್ಸ ಇಲ್ಲ ಅಂತಿದ್ದಾರೆ, ನಾವ್ ಹೆಂಗೆ ಮುಂದೆ ಹೋಗೋದು ಅಂತೆಲ್ಲ ನಿಮ್ಗೆ ಪ್ರಾಬ್ಲಮ್ ಇರ್ಬೋದು. ಅದನ್ನ ನೋಡಿದ್ರೆ ನಿಮ್ಗೆ ಅವಾಗ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಇರುವಾಗ ಈಗ ಜಸ್ಟ್ ನಾನು ಒಂದು 2-3 ಕ್ಲಿಪ್ಸ್ ತೋರಿಸಿದೀನಿ ನೋಡಿ. ಬರೀತಾ ಇದ್ದಾರೆ ನೋಡಿ, ಇದು ನಾನು ನೆನ್ನೆ ಇದ್ದಿರುವ ಪಿಕ್. ಇಲ್ಲಿ TCS ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವರು ದೊಡ್ಡ ಕಂಪನಿ ಇದೆ. ಟಾಟಾ ಅಂದ್ಮೇಲೆ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಕೆಳಗಡೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದೀನಿ, ಬೇಕಾದ್ರೆ ಶೇರ್ ಮಾಡ್ತೀನಿ ನಿಮ್ ಸರ್ಗೆ. ಯಾರ್ಯಾರು ಫೈನಲ್ ಇಯರ್ ಅಲ್ಲಿ ಇದ್ದೀರೋ ಅಲ್ಲ ಪಾಸ್ ಔಟ್ ಆಗಿರೋರು ಇದನ್ನ ಅಪ್ಲೈ ಮಾಡ್ಕೋಬಹುದು. ಡೇಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇದು 17 ಅಕ್ಟೋಬರ್ ಲಾಸ್ಟ್ ಡೇಟ್ ಇದೆ, ಅಪ್ಲೈ ಮಾಡ್ಬೋದು. ಈಗ್ಲೂ ಅವರು ಹೈರ್ ಮಾಡ್ತಾ ಇದ್ದಾರೆ. ನೀವು 24th, 25th, 26th ಅವರು ಒಂದು CET ತರ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಪಾಸ್ ಆಗೋರಿಗೆ ನಿಮ್ಗೆ TCS ಅಲ್ಲೇ IT ಕಂಪನಿಯಲ್ಲಿ ಕೆಲಸ ಸಿಗ್ಬಹುದು. ಇದಕ್ಕೂ ನಾನು ಹೇಳಿದೀನಿ CET ನಿಮ್ಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ನಾಲೆಜ್ ಇರೋದ್ರಿಂದ ಆ CET ಬರೆಯೋದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳಿದ್ರೆ ಎಲ್ರಿಗೂ ತುಂಬಾ ಈಸಿ ಆಗುತ್ತೆ. ಆಮೇಲೆ TCS ಅಷ್ಟೇ ಅಲ್ಲಿ ಇದನ್ನು ನೋಡಿ, ಇಲ್ಲಿ 2021 ಅಂತಾನೆ ಕೊಟ್ಟಿದ್ದೀವಿ. ಇದು ಇನ್ಫೋಸಿಸ್ ಅವರು ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್, ಡೆವಲಪರ್ಸ್, ಇಂಜಿನಿಯರ್ಸ್, ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅಂತ ಫ್ರೆಶರ್ಸ್ ಬೇಕಾಗಿತ್ತು. BCA BE ಮಾಡಿರೋರು, BCA BSc ಮಾಡಿರೋರ್ನ ಈಗ BE ಗೆ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು 4 ವರ್ಷ ಓದ್ಕೊಂಡ್ ಬರೋದು, ಅದೇ ಸೇಮ್ ಕಂಟೆಂಟ್ ಇಲ್ಲ, ಸೇಮ್ ಸಿಲೆಬಸ್ ನ ನಾವು 3 ವರ್ಷದಲ್ಲಿ ಓದ್ಕೊಂಡು ಹೋಗ್ತೀವಿ. ಸೊ ಅವ್ರಿಗೆ ಬೇಕಾಗಿರೋದು BE ಅನ್ನೋ ಡಿಗ್ರಿ ಅಲ್ಲ, ಅವ್ರಿಗೆ ಬೇಕಾಗಿರೋದು ಯಾರಿಗೆ ನಾಲೆಜ್ ಇದೆ ಅಂತ ಗೊತ್ತಾಗ್ಬೇಕು. ಸೊ ಯಾರಿಗೆ ಒಂದು ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಇದೆ ಅಂತ ನೋಡಿ ಅವ್ರು ಜಾಬ್ಸ್ ಕೊಡೋದು. ಸೊ ಅದು ನೋಡಬೇಕಾದ್ರೆ ನೀವು infosys.com ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ಅವ್ರ ಕರಿಯರ್ಸ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಅಪ್ಲೈ ಮಾಡ್ಬೋದು. ಮೇ ಬಿ ಅದು ಆನ್ಲೈನ್ ಎಕ್ಸಾಮ್ಸ್ ಏನಾದ್ರು ಮಾಡಿ ನಿಮ್ಗೆ ಮಾಡ್ತಾರೆ. ಇದು ಇನ್ನೊಂದು, ಇದು ಮೊನ್ನೆ ಆಗಿರೋದು. ಇದು ನೋಡಿ ಅಕ್ಟೋಬರ್ 2 ಅಂತ ಇದೆ ಡೇಟ್. ಅಕ್ಟೋಬರ್ 2 and 3 ಅಂದ್ರೆ ಜಾಸ್ತಿ ಒಂದು ಸ್ಯಾಟರ್ಡೆ ಸಂಡೇ ಎಲ್ಲ ಆಗಿರೋದು. ಅಲ್ಲಿ HCL ಅಂತ ಇದೆಲ್ಲ ಕಂಪನಿ, ಅದನ್ನಲ್ಲೂ ಕಾಲ್ ಮಾಡಿದ್ದಾರೆ. ಅವರು ಅದೇ ತರ ಎಂಟ್ರೆನ್ಸ್ ಮಾಡ್ತಾ ಇದ್ದಾರೆ ನೋಡಿ, ಅಪ್ಲೈ ಮಾಡಿ ಅದ್ರಲ್ಲಿ ಪಾಸ್ ಆಗಿರೋರ್ಗೆಲ್ಲ ಅವರು ಜಾಬ್ ಅವರೇ ರೆಕ್ರೂಟ್ಮೆಂಟ್ ಮಾಡಿ ಆನ್ಲೈನ್ ಅಲ್ಲೇ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಈಗ ಇಂಟರ್ವ್ಯೂ ಮಾಡ್ಬಿಟ್ಟು ಅವ್ರಿಗೂ ಜಾಬ್ಸ್ ಕೊಡ್ತಾ ಇದ್ದಾರೆ. ಸೊ ದೊಡ್ಡ ದೊಡ್ಡ ಕಂಪನೀಸ್ ನಾವು ಮಾತಾಡೋದು ಇನ್ಫೋಸಿಸ್, TCS, HCL ಅಂತ ಹೇಳುವಾಗ ಇದೆಲ್ಲ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಇವೆಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಇದೆ. IT ಕಂಪನಿಯಲ್ಲಿ ಸುಮಾರು ಬ್ರಾಂಚಸ್ ಇದೆ, ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತೀವಿ. ಅಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಮಾತ್ರ ಇಲ್ಲ, ಬೇರೆ ಬೇರೆ ಕಂಟ್ರೀಸ್ ಅಲ್ಲೂ ಇದ್ದಾರೆ ಅವರು. ಅವರೆಲ್ಲ ಈಗ್ಲೂ ಕಂಪ್ಯೂಟರ್ ಸೈನ್ಸ್ ಇದು ನೋಡಿ 15,000 ಎಂಟ್ರಿ ಲೆವೆಲ್ ಪೊಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟು ಜನಕ್ಕೆ ಕೆಲಸ ಇದೆ ಅಂದ್ರೆ ಅವ್ರಿಗೆ ಡಿಮ್ಯಾಂಡ್ ಇದೆ, ಅಷ್ಟು ಪ್ರಾಜೆಕ್ಟ್ಸ್ ಇದೆ. ಕಂಪ್ಯೂಟರ್ ಗೊತ್ತಿರೋರು ಹೋಗಿರ್ಬೇಕು ಅಷ್ಟೇ. ಅದಕ್ಕೆ ಇಷ್ಟು ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಗೆ ಅದು ಅವೇರ್ನೆಸ್ ಇರಲ್ಲ. ಒಂದು ಕಾಲ್ ಮಾಡುವಾಗ ನಮ್ಗೆ ಆಗತ್ತಾ, ಮುಂದೆ ಹೋಗಕ್ ಆಗತ್ತಾ ಇಲ್ವಾ ಅಂತ ಯೋಚನೆ ಮಾಡಕ್ ಶುರು ಮಾಡ್ತೀರಾ. ಅದು ಟಾರ್ಟೈಸ್ ಅಂಡ್ ಹೇರ್ ರೇಸ್ ಗೊತ್ತಿರಲ್ಲ. ಮೊಸಳೆ ಏನ್ ಮಾಡತ್ತೆ, ಬೇಗ ಬೇಗ ಬಂದು ರೆಸ್ಟ್ ತಗೊಳ್ತಾ ಇರತ್ತೆ, ಆಮೇಲೆ ನಿಧಾನಕ್ಕೆ ಹೋಗಿ ರೇಸ್ ವಿನ್ ಮಾಡುತ್ತೆ. ಅದೇ ತರ ಹಿಂಗ್ ಹೆಂಗಾಗತ್ತೆ ಅಂದ್ರೆ ನಿಮ್ಗೆಲ್ಲ ಬೇಗ ಬೇಗ ಹೋಗ್ತೀರಾ. ಈ ಬೇರೆ ಪ್ರೈವೇಟ್ ಕಾಲೇಜಸ್ಗಿಂತ ಸರ್ಕಾರಿ ಕಾಲೇಜಲ್ಲಿ ಓದಿರೋ ಮಕ್ಕಳಿಗೆ ಒಳ್ಳೆ ಪರ್ಸೆಂಟೇಜ್ ಇರುತ್ತೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ಸ್ವಲ್ಪ ಹತ್ರ ಹೋಗದ್ಮೇಲೆ ನಮ್ಗೆ ಆಗತ್ತಾ ಇಲ್ವಾ, ನಾವೇನ್ ಮಾಡೋದು, ಮುಂದೆ ಹೋಗದ ಇಲ್ವಾ, ಬೇಡವಾ ಅಂತ ಯೋಚನೆ ಮಾಡಕ್ ಶುರು ಮಾಡ್ತೀರಾ. ನಿಮ್ ಹಿಂದೆ ಬರೋರು ಇರ್ತಾರಲ್ಲ, ಆಮೇಲೆ ತರ ನಿಧಾನಕ್ಕೆ ಬರೋರು ನಿಮ್ಮನ್ನ ಓವರ್ಟೇಕ್ ಮಾಡ್ಬಿಟ್ಟು. ಸೊ ಫಸ್ಟ್ ಕಾನ್ಫಿಡೆಂಟ್ ಲೆವೆಲ್ ನ ಬಿಲ್ಡ್ ಮಾಡ್ಕೊಳ್ಳಿ, ನನ್ನಿಂದ ಆಗುತ್ತೆ ಅಂತ ಈಗ್ಲೇ ನಿಮ್ ಮೈಂಡ್ ಸೆಟ್ ಮಾಡ್ಕೊಂಡು. ಜಾಯಿನ್ ಮಾಡ್ತೀನಿ. ಎಸ್
Can you hear me? ಸೊ ನಮ್ಮಿಂದ ಆಗತ್ತೆ ಅಂತ ಫಸ್ಟ್ ನೀವು ಕಾನ್ಫಿಡೆಂಟ್ ಆಗಿ ಇರಬೇಕು. ಸ್ವಲ್ಪ ನೋ ಪ್ರಾಬ್ಲಮ್, ಗೋ ಆನ್. ಥ್ಯಾಂಕ್ ಯು. ಸೊ ನಮ್ಮಿಂದ ಆಗತ್ತೆ ಅಂತ ಒಂದು ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಮಾಡ್ಕೊಂಡ್ಬಿಟ್ರೆ ಈ ತರ IT ಕಂಪನೀಸ್ ಕಾಲ್ ಮಾಡ್ತಾ ಇರುವಾಗ ನೀವೆಲ್ಲರೂ ಕ್ಯಾಂಪಸ್ ಇಂಟರ್ವ್ಯೂದಲ್ಲಿ ಸೆಲೆಕ್ಟ್ ಆಗ್ಬೋದು. ಸೊ ಅಲ್ಲಿ ಹೋಗೋದ ಮೇಲೆ ನಿಮ್ಗೆ ಏನ್ ಕ್ವಾಲಿಟಿ ಇದೆ, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ಮೇಲೆ ನಿಮ್ಗೆ ಬೇರೆ ಬೇರೆ ಜಾಬ್, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಸಿಸ್ಟಮ್ ಅನಾಲಿಸ್ಟ್ ಅಂತ ಅವರು ನಿಮ್ಗೆ ಜಾಬ್ ಪ್ರೊಫೈಲ್ ನ ಅಸೈನ್ ಮಾಡ್ತಾರೆ. ಸೊ ಎಲ್ಲಾ ಕಡೆನೂ ನಮ್ಗೆ ಆಪರ್ಚುನಿಟೀಸ್ ಇದೆ, ಈಗಲೂ ಇದೆ. ಈ ಪ್ಯಾಂಡಮಿಕ್ ಸಿಚುವೇಶನ್ ಎಲ್ಲೆಲ್ಲೋ ಆಪರ್ಚುನಿಟೀಸ್ ಇದೆ. ನೀವು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು. ಹೇಳಿದ್ಮೇಲೆ ಇನ್ ಫ್ಯೂಚರ್ ಆಲ್ಸೋ ದೇರ್ ಇಸ್ ಅ ಡಿಮ್ಯಾಂಡ್ ಫಾರ್ ಕಂಪ್ಯೂಟರ್ ಸೈಂಟಿಸ್ಟ್ ಆರ್ ಕಂಪ್ಯೂಟರ್ ಇಂಜಿನಿಯರ್ಸ್ಗೆ, ಕಂಪ್ಯೂಟರ್ ಗೊತ್ತಿರೋರಿಗೆ ಸುಮಾರು ಆಪರ್ಚುನಿಟೀಸ್ ಇದೆ. ಸೊ ಯು ಕ್ಯಾನ್ ಪ್ರಿಪೇರ್ ನೌ ಅಂಡ್. ಈಗ ನೀವು ಶುರು ಮಾಡುವಾಗಲೇ ಸ್ವಲ್ಪ ಮೈಂಡ್ ಸೆಟ್ ಇಟ್ಕೊಂಡು ವರ್ಕ್ ಮಾಡಕ್ಕೆ ಶುರು ಮಾಡಬೇಕು. ಎಲ್ರಿಗೂ ಇನ್ನೊಂದು ಡೌಟ್ ಇದೆ, ವಾಟ್ ವಿ ಲರ್ನ್ ಇನ್ BCA ಅಂಡ್ BSc ಇಸ್ ಇನಫ್? ನಾವು ಇಲ್ಲಿ BSc BCA ದಲ್ಲಿ ಏನೋ ಓದ್ತಾ ಇದೀವಲ್ಲ, ಇದು ಸಾಕು ನಮ್ಗೆ ಕೆಲ್ಸಕ್ಕೆ ಹೋಗಕ್ಕೆ? ನಮ್ಮ BSc BCA ಡಿಗ್ರಿ ಮೇಲೆ ನಮ್ಗೆ ಕೆಲ್ಸ ಕೊಡ್ತಾರ? ಅಲ್ಲಿ ಹೋಗಿ ನಮ್ಗೆ ಕೆಲ್ಸ ಮಾಡಕ್ ಆಗತ್ತಾ ಅಂತ ಎಲ್ರಿಗೂ ಒಂದು ಡೌಟ್ ಇರ್ಬೋದು. ಅದೇನ್ ಹೇಳೋದಂದ್ರೆ, ನೀವು ಕೆಲಸ ಮಾಡಕ್ ಹೋಗೋದು ದೊಡ್ಡ ಕಂಪನಿ ಇರ್ಬೋದು, ಇನ್ಫೋಸಿಸ್ ಕಂಪನಿ ಇರ್ಬೋದು. ಅವರು ನೀವು ಓದುವ C++ ಖಂಡಿತ ಯೂಸ್ ಮಾಡಲ್ಲ, ಅದು ನಮ್ಗೂ ಗೊತ್ತು. ಬಟ್ ಆ ದೊಡ್ಡ ಕಂಪನಿ ಇಲ್ಲ ದೊಡ್ಡ ಬಿಲ್ಡಿಂಗ್ ಕಟ್ಬೇಕಾದ್ರೆ ಅವ್ರಿಗೆ ಬೇಕಾಗಿರೋದು ಬೇಸ್ಮೆಂಟ್. ಆ ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ರೆ ಯಾವ್ದೇ ದೊಡ್ಡ ಬಿಲ್ಡಿಂಗ್ ಬೇಕಾದ್ರೂ ಕಟ್ಬೋದಲ್ಲ. ನಿಮ್ಗೆ ಇಲ್ಲಿ ನಾವು ಕೊಡೋದು ಬೇಸ್ಮೆಂಟ್ ಅಂದ್ರೆ ಪ್ರೋಗ್ರಾಮಿಂಗ್ ಸ್ಕಿಲ್ಸ್, ಲಾಜಿಕಲ್ ಸ್ಕಿಲ್ಸ್ ನ ನಾವು BSc BCA ದಲ್ಲಿ ಒಳ್ಳೆ ಬೇಸ್ಮೆಂಟ್ ಕೊಡ್ತೇವೆ. ಅವ್ರು ನಿಮ್ಗೆ ಆ ಥಿಂಕಿಂಗ್ ಪವರ್, ಒಂದು ರೀಸನಿಂಗ್ ಪವರ್ ಇದೆಯಾ ಅಂತ ಮಾತ್ರ ಟೆಸ್ಟ್ ಮಾಡ್ತಾರೆ. ಒಂದು ಫಾರ್ ಲೂಪ್, ವೈ ಲೂಪ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಯೂಸ್ ಮಾಡಕ್ ಬರುತ್ತಾ ಅಂತ ಟೆಸ್ಟ್ ಮಾಡಿ ಅವ್ರಿಗೆ ಯಾವ ಸಾಫ್ಟ್ವೇರ್ ಬೇಕು, ಅವ್ರಿಗೆ ಯಾವ ತರ ಬೇಕು ಅದನ್ನಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಸುಮ್ಮನೆ ನಿಮ್ಗೆ ಕೆಲಸ ಇದು ಮಾಡಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡೋದು. ಸೊ ಬಿಲ್ಡಿಂಗ್ ನಿಮ್ಗೆ ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ರೆ ಬಿಲ್ಡಿಂಗ್ ಯಾವಾಗ್ಲೂ ಎಷ್ಟು ದೊಡ್ಡ ಬಿಲ್ಡಿಂಗ್ ಬೇಕಾದ್ರೂ ಕಟ್ಬೋದು. ಸೊ BSc BCA ಅನ್ನೋದು ನಿಮ್ಗೆ ಬೇಸ್ಮೆಂಟ್. ಸೊ ಅದನ್ನೇ ಅವ್ರು ಟೆಸ್ಟ್ ಮಾಡಿ ಬೇಸ್ಮೆಂಟ್ ಸ್ಟ್ರಾಂಗ್ ಇದೆಯಾ ಅಂತ ಟೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ಕೆಲಸ ಕೊಡೋದು. ಸೊ ಅದರಿಂದ ನಿಮ್ಗೆ ಏನ್ ತೊಂದರೆ ಆಗೋದೇ ಇಲ್ಲ. ಸೊ ನೀವೆಲ್ಲರೂ ಎಲಿಜಿಬಲ್ ಇದ್ದೀರಾ. ಅದನ್ನೊಟ್ಟಿಗೆ ಬೇರೆ ಏನ್ ಬೇಕು, ಅಡಿಷನಲ್ ಸ್ಕಿಲ್ಸ್ ಏನ್ ಬೇಕು, ಇದಿಷ್ಟೇ ಸಾಕಾ ಅಂತ ನೀವು ಕೇಳ್ಬೋದು. ಎನಿ ಅಡಿಷನಲ್ ಸ್ಕಿಲ್ಸ್ ರಿಕ್ವೈರ್ಡ್? ಇದನ್ನೊಟ್ಟಿಗೆ ನಾವೇನ್ ಮಾಡ್ಬೇಕು, ಬರೀ BSc BCA ದಲ್ಲಿ ಒಳ್ಳೆ ಮಾರ್ಕ್ ತಗೊಂಡ್ರೆ ಮಾತ್ರ ಸಾಕಾ, ಎಲ್ಲ ಪಾಸ್ ಆಗಿ ಫಸ್ಟ್ ಕ್ಲಾಸ್ ಮಾಡಿದೀನಿ ಅದಿಷ್ಟೇ ಸಾಕಾ ಅಂದ್ರೆ ಇಲ್ಲ. ಒಂದ್ ಸ್ವಲ್ಪ ಅಡಿಷನಲ್, ಒಂಚೂರು ಜಾಸ್ತಿ ಬೇಕೇ ಬೇಕು. ಈಗ ನೋಡಿ, ನಿಮ್ಗೆ ಒಂದು ಶಾಪ್ ಅಲ್ಲಿ ಹೋಗಿ ಏನೋ ಸಾಮಾನ್ ತರಕ್ ಹೋಗ್ತೀರಾ, ಇಲ್ಲ ಬಿಸ್ಕೆಟ್ ತಗೊಳಕ್ ಹೋಗ್ತೀರಾ, 10 ರೂಪಾಯಿಗೆ 50 ಗ್ರಾಮ್ಸ್ ಎಕ್ಸ್ಟ್ರಾ ಅಂತ ಕೊಡ್ತಾರ. ಅಲ್ಲ, 50 ಗ್ರಾಮ್ಸ್ ಎಕ್ಸ್ಟ್ರಾ ಅಂದ ತಕ್ಷಣ ನೀವೇನ್ ಮಾಡ್ತೀರಾ? 50 ಗ್ರಾಮ್ಸ್ ಎಕ್ಸ್ಟ್ರಾ ಇದೆ, ಅದನ್ನೇ ತಗೊಳ್ಳೋಣಪ್ಪ ಅಂತ ಡಿಸೈಡ್ ಮಾಡ್ತೀವಲ್ಲ. ಅದೇ ತರ ಅವ್ರು ಏನ್ ಮಾಡ್ತಾರೆ, ಒಂಚೂರು ನಾವು ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊಂಡ್ಬಿಟ್ರೆ, ಇದು ಒಂದ್ ಸ್ವಲ್ಪ ಚೆನ್ನಾಗಿದೆ ಅಲ್ಲ ಅಂತ ನೋಡಿ ನಿಮ್ಗೆ ಚಾನ್ಸ್ ಕೊಡ್ತಾರೆ. ಅದಕ್ಕೆ ಏನೇನ್ ಬೇಕು, ಫಸ್ಟ್ ಒಂದು ಗುರಿ ಇಟ್ಕೊಬೇಕು. ನಿಮ್ಗೆ ಗುರಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಇಟ್ಸ್ ನಾಟ್ ನೆಸೆಸರಿ ಇಟ್ ಶುಡ್ ಬಿ ಇಂಗ್ಲಿಷ್. ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು, ಇಂಗ್ಲಿಷ್ ಗೊತ್ತಿರೋರು ಮಾತ್ರ ಮುಂದೆ ಬರ್ಬೋದು, ಆತರ ಏನಿಲ್ಲ. ಅವ್ರಿಗೆ ಹೇಳೋದು ಅರ್ಥ ಮಾಡಿಸ್ಕೊಳ್ಳೋಕೆ ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಇದರೊಟ್ಟಿಗೆ ಸ್ವಲ್ಪ ಅನಾಲಿಟಿಕಲ್ ಸ್ಕಿಲ್ ಬೇಕು, ಲಾಜಿಕಲ್ ಸ್ಕಿಲ್ ಬೇಕು. ಇದನ್ನೆಲ್ಲ ಟ್ರೈನ್ ಮಾಡೋದಕ್ಕೆ ನಾವೆಲ್ಲರೂ ಇದ್ದೀವಿ ಕಾಲೇಜಲ್ಲಿ. ನಿಮ್ಮ ಟೀಚರ್ಸ್ ಇದ್ದಾರೆ, ನಿಮ್ಮ ಪ್ರೊಫೆಸರ್ಸ್, ಇಂಗ್ಲಿಷ್ ಪ್ರೊಫೆಸರ್ ಇರ್ಬೋದು, ಇಲ್ಲ ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ಸ್ ಇರ್ಬೋದು. ಅವರು ಒಂದ್ ಕಡೆಯಿಂದ ನಿಮ್ಗೆ ಆ ಸ್ಕಿಲ್ಸ್ ನು ಡೆವಲಪ್ ಮಾಡ್ತಾ ಇರ್ತಾರೆ. ನಿಮ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇರುತ್ತೆ, ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಅದನ್ನೇ ನೀವು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಅನಾಲಿಟಿಕಲ್ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್, ಅದಕ್ಕೆಲ್ಲ ಟ್ರೈನಿಂಗ್. ಮತ್ತೆ ನೀವ್ ಹೆಂಗೆ ಪ್ರಿಪೇರ್ ಆಗ್ಬೋದು ಅಂತ ನಿಮ್ ಕಾಲೇಜ್ ಅಲ್ಲಿ ನಿಮ್ಗೆ ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ನೀವು ಟ್ರೈನಿಂಗ್ ತಗೊಳ್ತಾ ಇರುವಾಗ ನಿಮ್ಗೆ ಅದು ಅಡಿಷನಲ್ ಸ್ಕಿಲ್ ಸಿಗುತ್ತೆ. ನೀವು ಆ CET ಇಲ್ಲ ಕಂಪನಿಗೆ ಹೋಗುವಾಗ ನೀವು ಆರಾಮಾಗಿ ಪರ್ಫಾರ್ಮ್ ಮಾಡ್ಬೋದು. ಮೇಡಮ್ ಅನಾಲಿಟಿಕಲ್ ಸ್ಕಿಲ್, ಲಾಜಿಕಲ್, ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಾಯ್ತು, ಮೇಡಮ್ ಏನೋ ಅನಾಲಿಟಿಕಲ್ ಸ್ಕಿಲ್ ಅಂತಿದ್ದಾರೆ, ಲಾಜಿಕಲ್ ಸ್ಕಿಲ್ ಅಂತಿದ್ದಾರೆ ಅಂತ ಯೋಚನೆ ಮಾಡ್ಬೋದು. ಅದೇನಿಲ್ಲ. ನೋಡಿ, ನಿಮ್ದಲ್ಲಿ
ಅನಾಲಿಟಿಕಲ್ ಸ್ಕಿಲ್ ಅಂದ್ರೆ ಎಬಿಲಿಟಿ ಟು ಅನಲೈಸ್ ದ ಸಿಚುವೇಶನ್. ಅಂದ್ರೆ ಸಿಚುವೇಶನ್ ನೋಡಿ ನೀವು ಒಂದು ಡೆಸಿಷನ್ ತಗೋಬೇಕಾಗುತ್ತೆ. ಇದು ಎಕ್ಸಾಂಪಲ್ ನೋಡಿ. ನಿಮ್ಗೆ 3 ಕಾರ್ ಇದೆ, ರೆಡ್, ಗ್ರೀನ್, ಬ್ಲೂ ಇದೆ. ಇದ್ರಲ್ಲಿ ಯಾವ್ದೋ ಒಂದು ಮಾತ್ರ ನಿಮ್ಗೆ ಯಾವ್ದೋ ಒಂದು ಮಾತ್ರ ಇಲ್ಲಿ ಹೋಗಕ್ಕಾಗುತ್ತೆ, ಮನೆಗೆ ಸೇರಕ್ಕಾಗುತ್ತೆ. 3 ಜನ ಹೋಗಕ್ಕಾಗಲ್ಲ. ಸೊ ಇಟ್ಸ್ ಲೈಕ್ ಎ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಒಂದ್ 4 ದಾರಿ ಇದ್ರೆ ಅದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕು. ಸೊ ಯು ಹ್ಯಾವ್ ಟು, ಒಂದು ಪ್ರಾಬ್ಲಮ್ಗೆ 4 ಸೊಲ್ಯೂಷನ್ ಇದೆ, ಅದ್ರಲ್ಲಿ ಯಾವ್ದು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿ ಅದರಿಂದ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಅದು ನಾರ್ಮಲ್ ಆಗಿರುವ 6th ಸೆನ್ಸ್, ಒಂದು ಕಾಮನ್ ಲಾಜಿಕಲ್ ಅನಾಲಿಟಿಕಲ್ ಸ್ಕಿಲ್ ಇರೋರು ಎಲ್ರು ಮಾಡ್ಬೋದು. ನೀವು ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೊಡ್ತೀವಲ್ಲ, 4 ಆನ್ಸರ್ ಇದೆ, ಆ 4ಅಲ್ಲಿ ಯಾವ್ದು ಕರೆಕ್ಟ್ ಅಂತ ಅನಲೈಸ್ ಮಾಡಿ ಸೆಲೆಕ್ಟ್ ಮಾಡ್ತೀವಲ್ಲ, ಅದನ್ನೇ ನಾವು ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಸೊ ಅದೇ ತರ ಪ್ರಾಬ್ಲಮ್ಸ್ ಬೇರೆ ಬೇರೆ ಇರ್ಬೋದು. ಆ ಪ್ರಾಬ್ಲಮ್ಗೆ ನೀವು ಕರೆಕ್ಟ್ ಆ ಸಿಚುವೇಶನ್ಗೆ ನೀವು ಡೆಸಿಷನ್ ತಗೋಬೇಕಾಗುತ್ತೆ. ಸೊ ಅದನ್ನ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಲಾಜಿಕಲ್ ಥಿಂಕಿಂಗ್ ಆರ್ ಕ್ರಿಯೇಟಿವ್ ಅಂತಾನು ಹೇಳ್ಬೋದು, ಕ್ರಿಯೇಟಿವಿಟಿ ಅಂತಾನು ಹೇಳ್ಬೋದು. ಲಾಜಿಕಲ್ ಥಿಂಕಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ನ್ಯೂಟನ್ ನೋಡಿ, ಆಪಲ್ ಬಿದ್ದ ತಕ್ಷಣ ಎಲ್ಲರ ತಲೆ ಮೇಲೆ ಬಿದ್ದಿರ್ಬೋದು, ಅವನಿಗೆ ಮಾತ್ರ ಯೋಚನೆ ಬಂದಿದೆ, ಇದು ಯಾಕೆ ಮೇಲ್ ಹೋಗ್ತಾ ಇಲ್ಲ, ಕೆಳಗ್ ಬರ್ತಾ ಇದೆ ಅಂತ ಯೋಚನೆ ಮಾಡಿ ಅವರು ಗ್ರಾವಿಟಿ ಅಂತ ಐಡೆಂಟಿಫೈ ಮಾಡಿದ್ರು. ಅದೇ ತರ ನಾವು ಯಾವ್ದೋ ಒಂದು ಪ್ರಾಬ್ಲಮ್ ಅಂದ್ರೆ, ಯಾಕೆ ಕಂಪ್ಯೂಟರ್ ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ಇಮಿಡಿಯೇಟ್ ಅದನ್ನ ರೀಸ್ಟಾರ್ಟ್ ಮಾಡಿ ನೋಡ್ತೀರಾ, ಅದನ್ನ ಬೇರೆ ಬೇರೆ ಏನ್ ಮಾಡ್ಬೋದು ಅಂತ ಹೇಳಿ ಏನೋ ಒಂದ್ ಮಾಡಿ ರೆಡಿ ಮಾಡ್ತೀವಲ್ಲ. ರೀಸ್ಟಾರ್ಟ್ ಮಾಡ್ಬೋದು, ಚಾರ್ಜ್ ಇಲ್ಲ ಸ್ವಲ್ಪ ಚಾರ್ಜ್ ಹಾಕ್ತಿವಿ, ಆಮೇಲೆ ಆಫ್ ಮಾಡಿ ಆನ್ ಮಾಡಿ ನೋಡ್ತೀವಿ, ಇಲ್ಲ ಬ್ಯಾಟ್ರಿ ತೆಗೆದು ಮತ್ತೆ ಫಿಕ್ಸ್ ಮಾಡಿ ನೋಡಲ್ವಾ, ಮಾಡ್ತೀರಲ್ಲ, ಎಲ್ರು ಮಾಡ್ತೀರಾ. ಇದನ್ನೇ ನಾನ್ ಮಾಡೋದು ನಾರ್ಮಲ್ ಆಗಿ. ಅದು ಲಾಜಿಕಲ್ ಆಗಿ ನಾವು ಥಿಂಕ್ ಮಾಡೋದು, ಯಾಕೆ ವರ್ಕ್ ಆಗ್ತಾ ಇಲ್ಲ, ವಾಟ್ಸ್ಆಪ್ ಹೋಗ್ತಾ ಇಲ್ವಾ, ಇಂಟರ್ನೆಟ್ ಕನೆಕ್ಟ್ ಆಗಿದೆಯಾ ಡೇಟಾ ಅಂತ ಮೇಲೆ ಕೆಳಗೆ ಎಲ್ಲ ಮಾಡಿ ನಿಮ್ಗೆ ಒಂದು ಮೆಸೇಜ್ ಕಳ್ಸ್ತೀನಿ ನೋಡಪ್ಪ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಇದೆಲ್ಲ ಏನಿಲ್ಲ, ಒಂದು ಲಾಜಿಕಲ್ ಥಿಂಕಿಂಗ್. ಒಂದು ವರ್ಕ್ ಆಗ್ತಾ ಇಲ್ಲ, ಇನ್ನೂ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಒಂದು ಪ್ರಶ್ನೆಯನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನಮ್ಗೆ ಗೊತ್ತಿರಬೇಕು. ಅದು ನೀವು ವರ್ಕ್ ಮಾಡ್ತಾ ಅದನ್ನ ಥಿಂಕಿಂಗ್ ಲೆವೆಲ್. ನಾವೀಗ ಪ್ರೋಗ್ರಾಮಿಂಗ್ ಎಲ್ಲ ಮಾಡುವಾಗ ಈ ಪ್ರಾಬ್ಲಮ್ ನ ನೀವ್ ಹೆಂಗ್ ಮಾಡ್ತೀರಾ, ನೀವು ಮ್ಯಾಥ್ಸ್ ಅಲ್ಲಿ ಓದಿರ್ಬಹುದು MCR NPR ಅಂತಲ್ಲ, ಅದನ್ನೆಲ್ಲ ಮಾಡೋದು ಹೆಂಗೆ ಅಂತ ನಾವು ಒಂದು ಲೂಪ್ ಹಾಕಿ ಅಂತ ಒಂದು ಲಾಜಿಕಲ್ ಥಿಂಕಿಂಗ್ ಅಂತ ನಾವು ನಿಮ್ಗೆ ಅದನ್ನ ಒಂದು ಲಾಜಿಕಲ್ ಥಿಂಕಿಂಗ್ ಅಲ್ಲೇ ನಾವು ಹೇಳ್ಕೊಡ್ತಾ ಬರ್ತೀವಿ. ಸೊ ನೆಕ್ಸ್ಟ್ ನೀವು ಮಾಡುವಾಗ ನಿಮ್ಗೆ ಬರುತ್ತೆ, ಈ ತರ ಇದ್ರೆ ಇದನ್ನ ಹಿಂಗ್ ಮಾಡ್ಬೋದಲ್ಲ, ಒಂದ್ ಸಾರಿ ಗೊತ್ತಾಗ್ಬಿಟ್ಟು ನೆಕ್ಸ್ಟ್ ನೀವೇ ಅದನ್ನ ಅಪ್ಲೈ ಮಾಡಕ್ ಶುರು ಮಾಡ್ತೀರಾ. ಸೊ ಇದೆಲ್ಲ ನೀವು ಈಗ ಕಂಪ್ಯೂಟರ್ ಸೈನ್ಸ್ ಓದ್ತಾ ನಿಮ್ಗೆ ಈ ಅನಾಲಿಟಿಕಲ್ ಸ್ಕಿಲ್ಸ್, ಲಾಜಿಕಲ್ ಥಿಂಕಿಂಗ್ ಎಲ್ಲ ಬಂದೇ ಬರುತ್ತೆ. ಅದಕ್ಕೆ ನಿಮ್ಗೆ ಕಾಲೇಜಲ್ಲಿ ಇರುವ ನಾವು ಪ್ರೊಫೆಸರ್ಸ್ ಮತ್ತೆ ನಿಮ್ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಸ್ ಟ್ರೈನಿಂಗ್ ಮಾಡ್ತಾ ಇರ್ತೀವಿ. ಸೊ ಇದನ್ನೆಲ್ಲ ನೀವು ಸ್ವಲ್ಪ ನಿಮ್ BSc ಒಟ್ಟಿಗೆ ಇದನ್ನು ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ನೀವೆಲ್ಲರೂ ಒಂದು MNC ಅಲ್ಲಿ ಪ್ಲೇಸ್ ಆಗ್ಬೋದು. ಸೊ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂದ ತಕ್ಷಣ ಒಂದು ಪ್ರಾಬ್ಲಮ್ ಕೊಟ್ರೆ ನೀವು ಈ ತರ ಕ್ವೆಶ್ಚನ್ ಮಾಡ್ಬೇಕು, ವಾಟ್, ಹೇಗೆ, ಯಾಕೆ, ಹೆಂಗೆ ಅದನ್ನ ಸಾಲ್ವ್ ಮಾಡೋದು, ಈ ತರ ಕ್ವೆಶ್ಚನ್ಸ್ ಕೇಳ್ತಾ ನಿಮ್ಗೆ ಅದನ್ನ ಪ್ರಾಬ್ಲಮ್ ಮಾಡೋದು, ಅದನ್ನ ಸಾಲ್ವ್ ಮಾಡೋದಕ್ಕೆ ಸೊಲ್ಯೂಷನ್ ಸಿಗ್ಬೋದು. ಇಂಪ್ರೂವ್ ಮಾಡ್ಕೋಬಹುದು. ಈ ಕ್ಲಾಸ್ ಅಲ್ಲೂ ನೋಡಿ ಕ್ವೆಶ್ಚನ್ ಕೇಳಪ್ಪ, ಕ್ವೆಶ್ಚನ್ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ, ನಿಮ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ನಾವು ಕೊಡ್ಬೋದು. ಕ್ವೆಶ್ಚನ್ ಕೇಳೋರು ಇಂಪ್ರೂವ್ ಆಗ್ತಾ ಇರ್ತಾರೆ. ಸೊ ಅಷ್ಟೇ, ನಿಮ್ಮ ಒಳಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ರೆ, ಈಗ ನಾನ್ ಯಾಕೆ ಕೂತಿದ್ದೀನಿ, ಇನ್ನು ನಾನು ಏನ್ ಓದ್ಬೇಕು, ಹೆಂಗ್ ಓದೋದು, ಅದೆಲ್ಲ ನೀವು ನಿಮ್ಮಲ್ಲೇ ಕ್ವೆಶ್ಚನ್ ಕೇಳ್ಕೊಂಡ್ಬಿಟ್ರೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಸೊ ಇದೇ ತರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನ ನೀವು ಇಂಪ್ರೂವ್ ಮಾಡ್ತಾ ಇರ್ತೀರಾ. ಯಾಕಂದ್ರೆ ನಾವು ಮಾಡೋದೇ ಪ್ರಾಬ್ಲಮ್ ಸಾಲ್ವಿಂಗ್, ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಮಾಡುವಾಗ ಇದೆಲ್ಲ ನಿಮ್ಗೆ ಬಂದೇ ಇದೆಲ್ಲ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ನೀವು BSc BC ಒಟ್ಟಿಗೆ ಎಲ್ರೂ ಒಂದು MNC ಅಲ್ಲಿ ಪ್ಲೇಸ್ ಆಗ್ಬೋದು, ಈಸಿಯಾಗಿ ಪ್ಲೇಸ್ ಆಗೋದು. ಇಲ್ಲ ನೀವೇ ಸ್ವಂತವಾಗಿ ನಾರಾಯಣ್ ಮೂರ್ತಿ ಇದಾರಲ್ಲ, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಇದ್ದಾರೆ, ನೀವು ಸ್ವಂತವಾಗಿ ಒಂದು ಚಿಕ್ಕದು ಬಿಸ್ನೆಸ್, ಒಂದು ದೊಡ್ಡ ವೆಬ್ ಪೇಜ್ ಡೆವಲಪ್ ಮಾಡೋರು ಮಾಡ್ಬೋದು, ಇಲ್ಲ ಸಾಫ್ಟ್ವೇರ್ ಡೆವಲಪರ್ ಆಗ್ಬೋದು ನಿಮ್ಮೂರಲ್ಲಿ. ಹಂಗೆ ನೀವು ದೊಡ್ಡದು ಅದನ್ನ MNCನೂ ಮಾಡ್ಬೋದು. ಎಲ್ಲರ ಹತ್ರನೂ ಸ್ಕಿಲ್ಸ್ ಇದೆ. ಏನ್ ಬೇಕು ಅದನ್ನ ಚೂರ್ ಶಾರ್ಪ್ ಮಾಡ್ಕೊಬೇಕು. ನೀವು ಐಡೆಂಟಿಫೈ ಮಾಡ್ಬೇಕು ನಮ್ಮಲ್ಲಿ ಯಾವ ಸ್ಕಿಲ್ಸ್ ಇದೆ ಅಂತ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಯಾವುದೇ ಒಂದು ಸ್ಕಿಲ್ ಇದ್ರು ಅದನ್ನ ಯಾವುದೇ ಒಂದು ಕೆಲಸ ಕೊಟ್ಟರು ಅದನ್ನ ಚೆನ್ನಾಗಿ ಮಾಡ್ಬೋದು. ನಿಮ್ಗೆ ಸುಮಾರು ಆಪರ್ಚುನಿಟೀಸ್ ಇದೆ, ನೀವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಅದೊಂದೇ ನಮ್ಗೆ ಇರುವ ಪ್ರಾಬ್ಲಮ್. ಈಗ ಇನ್ನೊಂದು ಕ್ವೆಶ್ಚನ್ ಇದೆ, ಬೇಡ ನನ್ಗೆ ಈಗ ಕೆಲಸ ಬೇಡ, ನಾನು ಹೈಯರ್ ಸ್ಟಡೀಸ್ ಮಾಡೋಣ ಅಂತ ಇದ್ದೀನಿ, ನನ್ಗೆ BCA BSc ಆಗೋದ್ಮೇಲೆ ಏನ್ ಮಾಡ್ಬೋದು, ಮುಂದೆ ಏನ್ ಮಾಡ್ಬೋದು ಬೇರೆ ಹೈಯರ್ ಸ್ಟಡೀಸ್ ಮಾಡಕ್ಕಾದ್ರೆ ಅಂತ ಹೇಳ್ತೀರಾ. ಹೌದು, BCA ಮಾಡಿದಿರಂದ್ರೆ BSc ಮಾಡಿದ್ರೆ MCA MSc CS ಇರ್ಬೋದು, ಕಂಪ್ಯೂಟರ್ ಸೈನ್ಸ್, IT, ಇನ್ಫಾರ್ಮೇಶನ್ ಟೆಕ್ನಾಲಜಿ,
ಇನ್ಫಾರ್ಮೇಶನ್ ಸೈನ್ಸ್ ಮಾಡ್ಬೋದು, MBA ಮಾಡ್ಬೋದು, BCA ಮಾಡ್ಬಿಟ್ಟು ಮತ್ತೆ MBA ಮಾಡ್ಬೋದು. BSc ಮಾಡಿರೋರ್ಗು ಈಕ್ವಲ್ ಆಪರ್ಚುನಿಟೀಸ್ ಇದೆ. ಅವ್ರ ತರನೇ ನೀವು MCA, MSc, MBA ಮಾಡ್ಕೊಂಡು ನೀವು ಹೈಯರ್ ಎಜುಕೇಶನ್ ಮಾಡ್ಬೋದು. ಅದಾದ್ಮೇಲೆ ನಿಮ್ಗೆ ಮತ್ತೆ ಕೆಲ್ಸಕ್ಕೆ ಹೋಗೋದಾದ್ರೆ ಅದ್ಮೇಲೆ ಮಾಡ್ಬೋದು. ಹೈಯರ್ ಸ್ಟಡೀಸ್ ಹೋಗಕ್ಕೆ ರೆಡಿ ಇರೋರು ಹೈಯರ್ ಸ್ಟಡೀಸ್ ಬೇಕಾದ್ರೆ ಈಗ ಕೆಲಸ ಬೇಡ ಅಂದ್ರೆ ಹೈಯರ್ ಸ್ಟಡೀಸ್ ನಿಮ್ಗೆ ಈಕ್ವಲ್ ಆಪರ್ಚುನಿಟೀಸ್ ಇದೆ. BCA, BSc ಮಾಡಿರೋರು ಇದನ್ನೆಲ್ಲ ಮಾಡ್ಬೋದು. ಇಲ್ಲ ಒಬ್ಬೊಬ್ರದ್ದು ಪ್ರಾಬ್ಲಮ್ ಹೆಂಗಿರತ್ತಂದ್ರೆ ನಂಗೆ ಹೈಯರ್ ಸ್ಟಡೀಸ್ ಮಾಡಕ್ ಇಷ್ಟ ಇದೆ, MTech ಆತರ ಏನೋ ಮಾಡ್ಬೇಕಂತ ಇದ್ದೀನಿ ಮೇಡಮ್, ಬಟ್ ನಮ್ಮ ಮನೆಯಲ್ಲಿ ನನ್ಗೆ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ನಾನ್ ಸ್ವಲ್ಪ ಕೆಲ್ಸಕ್ಕೂ ಹೋಗ್ಬೇಕು, ಓದಕ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಿಮ್ಗೂ ಸುಮಾರು ಆಪರ್ಚುನಿಟೀಸ್ ಇದೆ. ಗವರ್ಮೆಂಟ್ ಇದು ವಿಪ್ರೋ ಅಂತ ಕಂಪನಿಯಿಂದ ನೋಡಿ, ವಿಪ್ರೋ ವೇಸ್ ಅಂತ ಇದೆ. ಈ ವಿಪ್ರೋ ವೇಸ್ ಅಂದ್ರೆ ವಿಪ್ರೋ ಅಕಾಡೆಮಿ ಆಫ್ ಸಾಫ್ಟ್ವೇರ್ ಎಕ್ಸಲೆನ್ಸ್ ಅಂತ ಇಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸ್ಟೂಡೆಂಟ್ಸ್ ನ ಇದೇ ತರ CET ಮಾಡಿ ಅವ್ರಿಗೆ ಜಾಬ್ ಪ್ಲಸ್ ಅವ್ರಿಗೆ ಓದಿಸಿದ್ದಾರೆ. ನೋಡಿ ಇದು ಏನ್ ಮಾಡ್ತಾರೆ, ನೀವು BSc, BCA ಮಾಡಿದೀರಾ ಕಂಪ್ಯೂಟರ್ ಸೈನ್ಸ್, ನಿಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ 50% ಇದೆ, 12th ಸ್ಟ್ಯಾಂಡರ್ಡ್ 12th ಅಂದ್ರೆ PUC ಅಲ್ಲಿ 50% ಇದ್ರೆ ಡಿಗ್ರಿಯಲ್ಲಿ 60%, ಮಿನಿಮಮ್ 60% ನೀವು ಮೇಂಟೈನ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ 12th ಅದ PUC ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ತಗೊಂಡಿದ್ದೀರಾ ಅಂದ್ರೆ ಅವ್ರ ಏನ್ ಮಾಡ್ತಾ ಇದಾರೆ, ಅರಿಯರ್ಸ್ ಇರಬಾರ್ದು, ನಿಮ್ಮೆಲ್ಲರಿಗೂ ಅವರೇ ಕೆಲ್ಸಾನು ಕೊಟ್ಟು ಜಾಬ್ ಕೊಟ್ಟು ಹಂಗೆ ಅವ್ರ ಏನ್ ಮಾಡ್ತಾ ಇದಾರೆ, ನಿಮ್ಗೆ MTech ಓದಿಸ್ತಾ ಇದಾರೆ. ಬಿಟ್ಸ್ ಪಿಲಾನಿ ಅಂತ ನೀವು ಕೇಳಿರ್ಬೋದು. ಬಿಟ್ಸ್ ಪಿಲಾನಿಯಲ್ಲಿ MTech ಫ್ರೀ ಆಗಿ ಓದಿಸ್ತಾ ಇದಾರೆ. ನೀವು ಓದ್ತಾ ಇರುವಾಗ ನೀವು ಕೆಲ್ಸಾನು ಮಾಡ್ಬೋದು. ಒಂದು 15,000 ನಿಮ್ಗೆ ಅವರು 15,000 ಸ್ಯಾಲ್ರಿನೂ ಕೊಡ್ತಾರೆ. ಅದಾಗಿದ್ಮೇಲೆ 2 years or 3 years ಅವ್ರ ಕಂಪನಿಯಲ್ಲಿ ವರ್ಕ್ ಮಾಡ್ಬೋದು. ವಿಪ್ರೋ ಅನ್ನೋದು ಏನ್ ಚಿಕ್ಕ ಕಂಪನಿ ಏನಿಲ್ಲ, ದಟ್ ಇಸ್ ಆಲ್ಸೋ ಮಲ್ಟಿನ್ಯಾಷನಲ್ ಕಂಪನಿ. ಅವ್ರದಲ್ಲಿ ನೀವು ಒಂದ್ 3 years ಏನೋ ವರ್ಕ್ ಮಾಡ್ಬೇಕು ಅಂತ ಅಗ್ರಿಮೆಂಟ್ ಇರ್ಬೋದು. ಇಲ್ಲ ಅಗ್ರಿಮೆಂಟ್ ಬೇಡ ಅಂದ್ರೆ ನೀವು ಅದು ಸ್ವಲ್ಪ ದುಡ್ಡು ಕೊಟ್ಟು ಬರ್ಬೇಕಾಗುತ್ತೆ. ಬಟ್ ದೇ ವಿಲ್ ಗಿವ್ ಯು ದ ಎಜುಕೇಶನ್. ಇದು ವಿಪ್ರೋ ವೇಸ್ ಅಂತ ಇದೆ. ಸೊ ದಟ್ ಇಸ್ ಫಾರ್ 50, ಅದು ಪರ್ಸೆಂಟೇಜ್ ನೋಡ್ಕೊಳ್ಳಿ 50-50, 60 ಇರ್ಬೇಕಂತ ಇದೆ. ನೀವು ಯಾವ್ದು ಅರಿಯರ್ಸ್ ಇಟ್ಕೋಬಾರದು. ಅಂಡ್ ಯು ಹ್ಯಾವ್ ಟು ಮೇಂಟೈನ್ 60%. 60% ಮೇಂಟೈನ್ ಮಾಡಿದ್ರೆ ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಾ. ಸೊ ಟೆಸ್ಟ್ ಬರೆಯೋದು, ಸೆಲೆಕ್ಟ್ ಆಗೋದು. ನಮ್ ಕಾಲೇಜಲ್ಲಿ ನೋಡಿದ್ರೆ ಒಟ್ಟೊಟ್ಟಿಗೆ ಮಿನಿಮಮ್ ಒಂದ್ 20 ಜನ ಇದಾರಂದ್ರೆ 5-6 ಜನ ಮಿನಿಮಮ್ ಸೆಲೆಕ್ಟ್ ಆಗ್ತಾ ಇದಾರೆ. ಸೊ ಏನಿಲ್ಲ, ಸ್ವಲ್ಪ ನಿಮ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೋಬೇಕು ಅಷ್ಟೇ. ಇಲ್ಲ ಮೇಡಮ್ ನಾನು 12th ಸ್ಟ್ಯಾಂಡರ್ಡ್ PUC ಅಲ್ಲಿ ಮ್ಯಾಥ್ಸ್ ತಗೊಂಡಿಲ್ಲ ಅಂತ ಇದ್ರೆ ಅವ್ರಿಗೂ ಆಪರ್ಚುನಿಟಿ ಇದೆ. ನೋಡಿ ವಿಸ್ಟಾ, ವಿಪ್ರೋದವರೇ ವಿಸ್ಟಾ ಸಾಫ್ಟ್ವೇರ್ ಟೆಕ್ನಾಲಜಿ ಅಕಾಡೆಮಿ ಅಂತ ಇಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ BCA, BCom ಅಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಓದಿರ್ಬೋದು. BSc ಓದಿದ್ರೆ ಅವರು 10th ಅಲ್ಲಿ 50%, 12th ಅಲ್ಲಿ PUC ಅಲ್ಲಿ 50%. ಇದು ನಾನು ವೆಬ್ಸೈಟ್ ಇಂದ ಹಂಗೆ ಕಾಪಿ ಮಾಡಿದೀನಿ, ಅವ್ರ ವೆಬ್ಸೈಟ್ ಇದೆ, ನೀವು ಹೋಗಿ ನೋಡಿ. ವಿಪ್ರೋ ವೇಸ್, ವಿಪ್ರೋ ವಿಸ್ಟಾ ಅಂತ ಇದೆ. 50% ಮತ್ತೆ 60% ನಿಮ್ಮ BSc ಡಿಗ್ರಿಯಲ್ಲಿ 60% ಇದ್ರೆ ನೀವೆಲ್ಲರೂ ಅದಕ್ಕೆ ಅಪ್ಲೈ ಮಾಡ್ಕೋಬಹುದು. ಅವರು ನಿಮ್ಗೆ ಇದೇ ತರ CET ಮಾಡಿ ತಗೊಂಡ್ಬಿಟ್ಟು ಸೆಲೆಕ್ಟ್ ಆಗಿರೋರೆಲ್ರಿಗೂ VIT ಬೆಂಗಳೂರಲ್ಲಿ MTech ಮಾಡಿಸ್ತಾರೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅದೇ ಸೇಮ್ 15K ಸ್ಯಾಲ್ರಿ ಸ್ಟೈಫನ್ ಕೊಟ್ಟು ಕೆಲಸ ಕೊಡ್ತಾರೆ. ಸೊ ಇದನ್ನಲ್ಲೂ ನೀವು ಜಾಯಿನ್ ಆಗ್ಬೋದು. ಸೊ ನಾವು ಏನಿಲ್ಲ, ನಾವೇ ಖರ್ಚು ಮಾಡಿ ಓದ್ಬೇಕಾಗಿಲ್ಲ, ನಮ್ಗೆ ಕೆಲ್ಸಾನು ಕೊಟ್ಟು ನಮ್ಗೆ ಓದಿಸ್ತಾ ಇದ್ದಾರೆ. ಸೊ ಇಟ್ ಇಸ್ ವರ್ಕ್ ವೈಲ್ ಯು ಅರ್ನ್ ಅಂತ ಹೇಳ್ತೀವಿ. ಓದ್ತಾ ಇರುವಾಗ್ಲೇ ನೀವು ಕೆಲ್ಸಾನ ಮಾಡ್ಬೋದು, ಇಲ್ಲ ಕೆಲ್ಸ ಮಾಡ್ತಾ ಇರುವಾಗ್ಲೇ ಓದ್ಬೋದು. ಎರಡು ಒಟ್ಟಿಗೆ ನಡೀತಾ ಇರುತ್ತೆ, ಫ್ರೀ ಆಫ್ ಕಾಸ್ಟ್ ಆಫ್ ಕೋರ್ಸ್. ಸೊ ದಟ್ ಇಸ್ ಒನ್ ಅಡ್ವಾಂಟೇಜ್. ಈ ತರ ಸುಮಾರು ಆಪರ್ಚುನಿಟೀಸ್ ನಿಮ್ಗೆ ಕಂಪನಿ ಕಡೆಯಿಂದನೂ ಮಾಡ್ತಾ ಇದ್ದಾರೆ. ಇಲ್ಲ ನೀವು ಒಂದು ಕಂಪನಿ ಜಾಯಿನ್ ಆಗಿದ್ದೀರಂದ್ರೆ ಅವ್ರು ಅದಕ್ಕೆ ಸೆಪರೇಟ್ ಆಗಿ ನಿಮ್ಗೆ ಒಂದು ಇನ್ಸೆಂಟಿವ್ಸ್ ಕೊಡ್ಬೋದು, ನೀವು ಹೈಯರ್ ಸ್ಟಡೀಸ್ ಮಾಡ್ತೀರಾ ಅಂತ. ಸೊ BCA, BSc ಆಗಾದ್ಮೇಲೆ ನೀವು ಕೆಲ್ಸಕ್ಕೆ ಹೋಗ್ಬೋದು ಆರಾಮಾಗಿ. ಅಲ್ಲಿಂದ ಅವ್ರು ಇನ್ಸೆಂಟಿವ್ಸ್ ಕೊಡ್ತಾರೆ, ನೀವು ಅದರಿಂದ ಮುಂದೆ ನಿಮ್ಗೆ ಹೈಯರ್ ಸ್ಟಡೀಸ್ ಮಾಡಕ್ ಚಾನ್ಸಸ್ ಇದೆ. ಈಗ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ನಿಮ್ ಗೋಲ್ ಸೆಟ್ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಆಗ್ಬೇಕು. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಆಪರ್ಚುನಿಟೀಸ್ ಯಾವ್ದಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲಾ ಕಡೆನೂ ಕಂಪ್ಯೂಟರ್ಸ್ ಬೇಕೇ ಬೇಕು. ನಿಮ್ಗೆ ತುಂಬಾ ಬ್ರೈಟ್ ಅಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಸುಮಾರು ಆಪರ್ಚುನಿಟೀಸ್ ಇದೆ. ಜಾಸ್ತಿ ಆಪರ್ಚುನಿಟೀಸ್ ನಮ್ಗೆ ಇರೋದು. ಇನ್ನು ಮುಂದೆ ಹೋದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಹೋದ್ರೆ ಅವ್ರಿಗೆ ತುಂಬಾ ಡಿಮ್ಯಾಂಡ್ ಇದೆ. ನಾವ್ ಒಂದ್ ಸ್ವಲ್ಪ ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಷ್ಟೇ. ಸಿಸ್ಟಮ್ ಅನಾಲಿಸ್ಟ್ ಆಗ್ಬೇಕಾ, ಡೇಟಾಬೇಸ್ ಅನಾಲಿಸ್ಟ್ ಆಗ್ಬೇಕಾ, ವೆಬ್ ಡೆವಲಪರ್ ಆಗ್ಬೇಕಾ, ಗೇಮ್ ಡೆವಲಪರ್ ಆಗ್ಬೇಕಾ,
ಹೈಯರ್ ಎಜುಕೇಶನ್ ಹೋಗೋದಾ ಇಲ್ಲ ಸ್ಪಾನ್ಸರ್ಡ್ ಎಜುಕೇಶನ್ ವಿಪ್ರೋ ಕಡೆಯಿಂದ ಮಾಡೋದಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಗೋಲ್ ಸೆಟ್ ಮಾಡ್ಕೊಂಡು ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಸೊ ಯಾವ್ದು ನಿಮ್ಗೆ ಈಸಿಯಾಗಿ ಸಿಗಲ್ಲ. ಸೊ ನಾನು BSc ಒಟ್ಟಿಗೆ ಹೇಳಿದ್ವಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ನಿಮ್ಮ ಕಾಲೇಜ್ ಇಂದಾನೇ ಅರೇಂಜ್ ಮಾಡ್ತಾರೆ. ಇಲ್ಲ ನಿಮ್ಮ ಟೀಚರ್ಸ್ ಸಜ್ಜನ್ ಸರ್ ಎಲ್ಲ ನೋಡಿದ್ರೆ ನಿಮ್ಗೆ ಸುಮಾರು ಯೂಟ್ಯೂಬ್ ಚಾನಲ್ ಎಲ್ಲ ಇದೆ ಅವ್ರದ್ದು. ನೆಟ್ ಸೆಟ್ ಪಾಸ್ ಆಗೋಕೆ ಟ್ರೈನಿಂಗ್ ಕೊಡೋರು. ಸೊ ನಿಮ್ಗೆ ಅವ್ರು ಗೈಡ್ ಮಾಡ್ತಾರೆ ಹೆಂಗೆ CET ಕ್ಲಿಯರ್ ಮಾಡೋದು ಅಂತ. ಆ CET ಕ್ಲಿಯರ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಈ ತರ ಕೆಲಸಕ್ಕೆ ಸೇರ್ಬೋದು. ಆರಾಮಾಗಿ ಒಂದು ಒಳ್ಳೆ ಜಾಬ್ ನೀವು ಸೆಟಲ್ ಆಗ್ಬೋದು. ಅದಕ್ಕೆ ಎಲ್ಲರಿಗೂ ಆಪರ್ಚುನಿಟೀಸ್, ಈಕ್ವಲ್ ಆಪರ್ಚುನಿಟೀಸ್ ಇದೆ. ಓಕೆ, ಸೊ ಐ ಥಿಂಕ್ ಯು ಬಿ ಹ್ಯಾಪಿ ವಿತ್ ದಟ್. ಇನ್ನು ಏನಾದ್ರು ಕ್ವೆಶನ್ಸ್ ಇದ್ರೆ ನೀವು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸಜನ್ ಸರ್, ಕೇಳ್ತಾ ಇದ್ದಾರೆ ಕ್ವಶನ್ಸ್. ಯಾರಾದ್ರೂ ಪ್ಲೀಸ್ ನಿಮ್ಮ ಏನಾದ್ರು ಅಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ ನೀವು ಬಹಳಷ್ಟು ಟೈಮ್ ನೀವು ಕೇಳ್ತಿರ್ತೀರಿ ಏನು ಕಂಪ್ಯೂಟರ್ ಸೈನ್ಸ್ ಲಿಂದ ಏನಿದಾವತ್ತ ಮೇಡಮ್ ಕ್ಲೀನ್ ಆಗಿ ನಿಮ್ಗೆ ಬ್ಯಾಂಕ್ ಅಲ್ಲಿ ನಿಮ್ಗೆ IBPS ಡೇಟಾಬೇಸ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ. IBPS ಅಲ್ಲಿ ಯಾವ ತರ ನಿಮ್ಗೂ ಇವನ್ನ ಕಾಲ್ ಮಾಡ್ತಾರಲ್ಲ, ಯಾವ್ದು ಕ್ಲರಿಕಲ್ ಮ್ಯಾನೇಜರ್ ಪೋಸ್ಟ್ ಕರೀತಾರ, ಅದೇ ತರ IBPS ಅನ್ನು ಕರೀತಾರ. ಸೊ ಬಹಳಷ್ಟು ಜಾಬ್ ಆಪರ್ಚುನಿಟೀಸ್ ಇದಾವ, ಅವನ್ನೆಲ್ಲ ಕ್ಲಿಯರ್ ಮಾಡತ್ತ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಈಗ ಅನ್ಮ್ಯೂಟ್ ಮಾಡ್ಕೊಂಡು ಒಬ್ಬರಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಕ್ವಶನ್ಸ್, ಮತ್ತೆ ಮ್ಯೂಟ್ ಮಾಡ್ಬಿಡಿ ಪ್ಲೀಸ್. ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ರಿ. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಯಾರು ಕ್ವಶನ್ಸ್ ಹಾಕಿಲ್ಲ ನೋಡಿ. ಈ ಬ್ಯಾಂಕ್ ಕೆಲಸ ಅಂತ ಬರುವಾಗ ನೀವು ನಾರ್ಮಲ್ ಆಗಿ ಬ್ಯಾಂಕ್ ಕೆಲಸ ಕ್ಲರಿಕಲ್ ಜಾಬ್ ತರ ಇಲ್ಲ. IT ಮಾಡಿರೋದು IT ಸೆಕ್ಷನ್ ಇದೆ, ಸ್ಪೆಷಲ್ ಆಫೀಸರ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಮ್ಯಾನೇಜರ್ ಕಿಂತ ಒಂದು ಲೆವೆಲ್ ಹೆಚ್ಚಾಗುತ್ತೆ ಅವ್ರದ್ದೆಲ್ಲ ಸರ್ ಜಾಬ್ IT ಮಾಡಿರೋದು ಹೋಗುವಾಗ. ಸೊ ನೀವು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಷ್ಟೇ. ನಾವೆಲ್ಲ ಕಂಪ್ಯೂಟರ್ ಓದಿದ್ದ ಏನ್ ಕ್ವಶನ್ ಇದ್ರು ನೀವು ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಂಡು ಪ್ಲೀಸ್ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಏನಾದ್ರು ಕ್ವಶನ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ದು. ಇಲ್ಲ ಇಲ್ಲಿ ಮ್ಯೂಟ್ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನಿಶತ್ ಶೇಖ್ ಅನ್ನೋರು ಕ್ವೆಶ್ಚನ್ ಮಾಡಿದ್ದಾರೆ. ನಿಶತ್ ಶೆಟ್ಟಿ, ನಿಶತ್ ಶೇಖ್, ಅದು ಯಾವ ಕಂಪನಿ ಅಂತ ಕೇಳಿದ್ದಾರೆ. ವಿಪ್ರೋ ಕಂಪನಿಯಲ್ಲಿ ಇದೆ, ಈ ತರ ವಿಪ್ರೋದಲ್ಲಿ ಇದೆ. ಅವರು ಈ ತರ ಲರ್ನ್ ವೈಲ್ ಯು ಯರ್ನ್ ಅಂತ ಒಂದು ಪ್ರೋಗ್ರಾಮ್ ವಿಪ್ರೋ ವೇಸ್ ಅಂತ ರನ್ ಮಾಡ್ತಾ ಇದ್ದಾರೆ. ಸೊ ಆ ಕಂಪನಿಯಿಂದ ನಿಮ್ಗೆ ವೇಸ್ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದಾರೆ. ಸೊ ನೀವು ಇಂಟ್ರೆಸ್ಟ್ ಇರೋರು ಹೈಯರ್ ಸ್ಟಡೀಸ್ ಹೋಗ್ಬೇಕು ವಿತ್ ಜಾಬ್ ಅನ್ನೋರು ಅದನ್ನ ಆಫ್ ಮಾಡ್ಬೋದು. ವೇಸ್ ಪ್ರೋಗ್ರಾಮ್ ಇದು ವೇಸ್ ಪ್ರೋಗ್ರಾಮ್ ಅನ್ನೋದನ್ನ ನಮ್ ಬ್ಯಾಚ್ ಅಲ್ಲಿ ನಿಯರ್ಲಿ 50% ಜಾಯ್ನ್ ಆಗಿದೆ ವೇಸ್ ಪ್ರೋಗ್ರಾಮ್ ಅಲ್ಲಿ. ಈಗ ಒಂದಿಬ್ರು ಅಮೆರಿಕಾದಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವರು ಓನ್ಲಿ BSc ಕಂಪ್ಯೂಟರ್ ಸೈನ್ಸ್ ಮೇಲೆ ವೇಸ್ ಪ್ರೋಗ್ರಾಮ್ ಮೇಲೆ ಹೋಗಿರೋದು. ಸೊ ಇದು ಹ್ಯೂಜ್ ಅಪಾರ್ಚುನಿಟಿ. ಲೈಕ್ ವಿಪ್ರೋದವ್ರು ಕೊಡ್ತಾರ, ಆಮೇಲೆ TCS ದವರು ಅದೇ ತರ ನಿಮ್ಗೆ ಉಳಿದವರು ಡೈರೆಕ್ಟ್ ಆಗಿ ಕೊಡಂಗಿಲ್ಲ, ಬಟ್ ಸಮ್ ಹೆಲ್ಪ್ ಮಾಡ್ತಾರೆ PG ಮಾಡೋದಕ್ಕೆ ಅದು. ಸೊ ಮತ್ತೆ ಎಲ್ಲ ಕಂಪನಿ ಹೈಯರ್ ಸ್ಟಡೀಸ್ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವ್ ಯಾಕೆ ಹೈಯರ್ ಸ್ಟಡೀಸೇ ಹೋಗ್ಬೇಕಾ ಈಗ್ಲೇ ಹೋಗೋದಾ ಅಂತ ಯೋಚನೆ ಮಾಡೋದೇನ್ ಬೇಡ. ಎಲ್ಲಾ ಕಡೆನೂ ನಿಮ್ಗೆ ಇದೆ. ನೀವು ಹೇಳ್ತಾರ ಸುಮಾರು ವರ್ಷದಿಂದ ಇದೆ ಅಲ್ಲ ಸರ್ ವಿಪ್ರೋ ವೇಸ್. ನಮ್ ಬ್ಯಾಚ್ ಅವರೆಲ್ಲ ಹೋಗಿದ್ದಾರೆ, ಎಲ್ಲಾರು ಒಳ್ಳೆ ಒಳ್ಳೆ ಕೋರ್ಸ್ ಅಲ್ಲೇ ಇದ್ದಾರೆ. ಕರ್ನಾಟಕ ಯೂನಿವರ್ಸಿಟಿಯಿಂದ KCD ಕಾಲೇಜ್ನಿಂದ 20 ಮೆಂಬರ್ಸ್ ನಮ್ಮ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿ ಹೋಗ್ಬಿಟ್ಟಿದ್ರು ಅವರು. ಸೊ ಇಟ್ಸ್ ನೈಸ್ ಅಪಾರ್ಚುನಿಟಿ ಇದೆ. ನಮ್ ಕಾಲೇಜ್ನವ್ರಿಗೆ ಯಾರಿದೆ ಯೂಶಲಿ ಎಲ್ಲರೂ ಇನ್ಫಾರ್ಮ್ ಮಾಡ್ತಿರ್ತೀವಿ ನಾವು. ಯೂಶಲಿ ಅವರು ನವೆಂಬರ್ ಡಿಸೆಂಬರ್ ಟೈಮ್ ಅಲ್ಲಿ, ಬಟ್ ಈ ವರ್ಷ ಏನೋ ಪ್ರಾಬ್ಲಮ್ ಆಗ್ಬೋದು. ಯೂಶಲಿ ಅವರು ಕಾಲ್ ಮಾಡಿರ್ತಾರ ನವೆಂಬರ್ ಅಲ್ಲಿ ಅದು. ಸೊ ಅಂದ್ರೆ ಈಗ ಇನ್ನು ಕಾಲ್ ಮಾಡಿಲ್ಲ ಸರ್. ಅದೇ ರೀ, ಇನ್ನು ಆಫ್ ಕ್ಯಾಂಪಸ್ ಆನ್ ಏನೋ ಡೈರೆಕ್ಟ್ ಆಗಿ ನಮಗ್ ಬಂದು ಅಂದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೇವೆ ನಾವು ಅದನ್ನ. ಪ್ಲೀಸ್ ಫೈನಲ್ ಇಯರ್ ಇರೋರು ಅದನ್ನ ಸದುಪಯೋಗ ತೆಗೆದುಕೊಳ್ಳಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ. ಡೌಟ್ಸ್ ಇಲ್ಲ, ನಾನು ಈಗ ಹೇಳಿದ್ದೀನಲ್ಲ, ಏನೇ ಒಂದು ಪ್ರಾಬ್ಲಮ್ ಇದ್ರು ಫಸ್ಟ್ ವೈ ವಾಟ್ ಹೌ ಅಂತ ಕ್ವೆಶ್ಚನ್ ಕೇಳ್ತಾ ಇರ್ಬೇಕು. ಕ್ವೆಶ್ಚನ್ ಕೇಳುವಾಗ್ಲೇ ನಿಮ್ಗೆ ಆನ್ಸರ್ ಸಿಗೋದು, ಕ್ಲಾರಿಫಿಕೇಶನ್ ಸಿಗುತ್ತೆ. ಅವರು ಒಂದು ಕ್ವೆಶ್ಚನ್ ಇಲ್ಲಿ ಪ್ರಭು ಔರಾದಿ ಅಂತ ಮೇಡಮ್, ಕ್ಯಾನ್ MCA ಅಂಡ್ MSc aspirants ಆರ್ ಎಲಿಜಿಬಲ್ ಟು ಟೀಚ್ BE ಸ್ಟೂಡೆಂಟ್ಸ್ ಅಂತ ಕೇಳ್ತಿದ್ದಾರೆ ಅವರು. BE ಸ್ಟೂಡೆಂಟ್ಸ್ ಗೆ MCA MSc ಮಾಡಿದವರು ಟೀಚ್ ಮಾಡಬಹುದಾ ಅಂತ ಅವ್ರ ಕ್ವೆಶ್ಚನ್. ಇಲ್ಲ ಸರ್, MCA MSc ಓದಿರೋರು MSc MCA ಗೆ ಟೀಚ್ ಮಾಡಬಹುದು. BE ಸ್ಟೂಡೆಂಟ್ಸ್ ಗೆ ಟೀಚ್ ಮಾಡಕ್ಕೆ ಎಲಿಜಿಬಲ್ ಇಲ್ಲ. BE ಸ್ಟೂಡೆಂಟ್ಸ್ ಗೆ ಟೀಚ್ ಮಾಡೋದಾದ್ರೆ BE ಮಾಡಿ MTech ಮಾಡಿರ್ಬೇಕು. ಅವರು BE MTech ಮಾಡಿರ್ಬೇಕು.
ಅಲ್ಲಿ PG ಆಗಿರೋರು ಮಾತ್ರ BE ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಕ್ಕಾಗತ್ತೆ. ಬಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ MC ಅಂತ ಸೆಪರೇಟ್ ಡಿಪಾರ್ಟ್ಮೆಂಟ್ ಇದ್ರೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಅಲ್ಲಿ ಟೀಚ್ ಮಾಡಕ್ಕೆ ಎಲಿಜಿಬಲ್ ಇದ್ದಾರೆ. ಇದು ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ MCA ಗೆ ಟೀಚ್ ಮಾಡಬಹುದು, ಬಟ್ ನಾಟ್ ಫಾರ್ BE ಟೀಚ್ ಮಾಡಂಗಿಲ್ಲ ಅವರು. ಹಾಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಟೂ ಇದು ಬರುತ್ತೆ, ಒಂದು AICT ಅಂಡ್ ಇನ್ನೊಂದು UGC ಅಂತ. MSc ಕನ್ಸಿಡರ್ ಆಸ್ AICT ನಾರ್ಮ್ ನಲ್ಲಿ ಬರುತ್ತೆ, MCA ಕನ್ಸಿಡರ್ ಆಸ್ ಏನೋ MSc ಕನ್ಸಿಡರ್ ಆಸ್ UGC, AICT ಕನ್ಸಿಡರ್ ಆಸ್ MC ಅಂಡ್ BM Tech. ಬಟ್ BM Tech ದವ್ರು BE ದವ್ರಿಗೆ ಕಲ್ಸಕ ಅವ್ರು ಯೂಶಲಿ ಪ್ರಿಫರೆನ್ಸ್ ಕೊಡೋದು MTech ದವ್ರಿಗೆ, ಯೂಶಲಿ MCA ದವ್ರಿಗೆ ತಗೊಳಲ್ಲ ಅವರು. MCA ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ MCA ಇದ್ರೆ ಮೇಡಮ್ ಹೇಳ್ದಂಗೆ ಲೈಕ್ BUB ಕಾಲೇಜ್ ನಲ್ಲಿ ಇದೆ, ಇಲ್ಲಿ ಯಾವ್ದು ಅಥವಾ ಬೆಳಗಾವಿ ಯಾವ್ದು KLE ಸೊಸೈಟಿಯಲ್ಲಿ ಇದೆ, ಅಲ್ಲಿ MCA ಇದೆ, ಅಲ್ಲಿ MCA ದವ್ರು ಅಂತ ಗೊತ್ತಾರ. ಬಟ್ MSc ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಫಾರ್ UGC ನಾರ್ಮ್ ನಲ್ಲಿ ಬರೋದ್ರಿಂದ ಇದು ಡೈರೆಕ್ಟ್ ಆಗಿ ನಾವು ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಅಥವಾ ಎಲ್ಲಿ BSc ಇದೆ ಅಥವಾ MCA ಸಮ್ ಯೂನಿವರ್ಸಿಟಿಯಲ್ಲಿ ಇರಲಿ ಟೀಚ್ ಮಾಡಬಹುದು. ಬಟ್ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ತಗೊಳಲ್ಲ ಸರ್. ಐ ಹೋಪ್ ಪ್ರಭು ಅವರಾದಿ ಸರ್ ಆನ್ಸರ್ ಸಿಕ್ಕದ ಅನ್ಕೋತೀನಿ. ಮತ್ತೆ ಯಾರಾದ್ರೂ ಕ್ವಶನ್ಸ್? ಓಕೆ, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಕ್ವಶನ್ಸ್ ಇದ್ರೆ MCA MSc ಮಾಡೋರಿಗೆ, ಈಗ ಫೈನಲ್ ಇಯರ್ ಮುಗಿಸ್ತೋರಿಗೆ ಈಗ ಕನ್ಫ್ಯೂಷನ್ ಎಲ್ಲಿದ್ರಿ, MCA ಮಾಡೋಣ MSc ಮಾಡೋಣ ಅಂತ ಕನ್ಫ್ಯೂಷನ್ ಇರೋರು, ನೀವು MCA ಮಾಡಿದ್ರೆ MC 2 years ಮಾಡಿದ್ದಾರೆ ಅಲ್ಲ ಸರ್? ಎಸ್ ಮೇಡಮ್, MCA 2 years ಮಾಡಿದ್ದಾರೆ. 2 years ಮಾಡಿದ್ದಾರೆ. ಒಂದು ಬೆನಿಫಿಟ್ ಏನಂತಂದ್ರೆ MCA ಮಾಡಿದ್ರೆ ನೀವು AICT ನಾರ್ಮ್ ನಲ್ಲಿ ಟೀಚ್ ಮಾಡಬಹುದು, MSc ಗೆ ಟೀಚ್ ಮಾಡಬಹುದು, ಮುಂದೆ UGC ನಾರ್ಮ್ ನಲ್ಲಿ ಟೀಚ್ ಮಾಡಬಹುದು. ಬಟ್ MSc ಮಾಡಿದ್ರೆ ಯೂಶುವಲಿ ಅವರು ಓನ್ಲಿ UGC ನಾರ್ಮ್ ನಲ್ಲೇ ಟೀಚ್ ಮಾಡ್ಬೇಕಾಗತ್ತೆ, ಮೀನ್ಸ್ ವಾಟ್ ಯೂನಿವರ್ಸಿಟಿ ಅಂಡ್ ಡಿಗ್ರಿ ಕಾಲೇಜ್ ನಲ್ಲಿ ಟೀಚ್ ಮಾಡ್ಬೇಕಾಗತ್ತೆ. ಬಟ್ MCA ಮಾಡಿದ್ರೆ ನೀವು ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ MCA ಇರೋದ್ರಲ್ಲಿ ಟೀಚ್ ಮಾಡಬಹುದು, ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡಬಹುದು, ಡಿಗ್ರಿ ಕಾಲೇಜ್ ನಲ್ಲಿ ಟೀಚ್ ಮಾಡಬಹುದು. ಈಗ ಯಾರಾದ್ರೂ ನಿಮ್ ಕನ್ಫ್ಯೂಷನ್ಸ್ MCA ಮಾಡೋಣ MSc ಮಾಡೋಣ ಅನ್ನೋರು ಫೈನಲ್ ಇಯರ್ ಮುಗಿಸ್ತವ್ರು ಕನ್ಫ್ಯೂಷನ್ ಇರೋರು ಇದನ್ನೊಂದ್ ಸ್ವಲ್ಪ ನೀವು ನೋಡ್ಕೋಬಹುದು. ಅಂದ್ರೆ ಎರಡು. ಎಸ್ ಮೇಡಮ್. MSc MCA ಅಂತ ಹೇಳುವಾಗ ನಮ್ಗೆ ಇನ್ನೊಂದು ಜ್ಞಾಪಕ ಇದೆ, ಅದ್ರ MCA ಮಾಡೋದು ಸೇಮ್ ಸಬ್ಜೆಕ್ಟ್. ನಾನು MSc MC ಎರಡು ಮಾಡಿದೀನಿ, ನನ್ಗೆ ಗೊತ್ತಿದೆ ಎರಡೂ ಆಲ್ಮೋಸ್ಟ್ ಸೇಮ್ ಸಬ್ಜೆಕ್ಟ್ಸ್ ಇದೆ. ಬಟ್ MCA ದಲ್ಲಿ ಒಂದ್ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ. MSc ಅಂತ ಬರುವಾಗ ನಿಮ್ಗೆ ನೆಟ್ವರ್ಕ್ಸ್ ನೀವು ಓದಿರ್ಬೋದು, ಒಂದೊಂದು ಪೇಪರ್ ನೆಟ್ವರ್ಕ್ಸ್, ಡೇಟಾ ಕಮ್ಯುನಿಕೇಶನ್ ಅಂಡ್ ನೆಟ್ವರ್ಕ್ಸ್ ನಿಮ್ ಸಿಲೆಬಸ್ ಅಲ್ಲಿ ನೋಡಿದೀನಿ. BSc ಇರೋರಿಗೆ ಡೇಟಾ ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಅದೆಲ್ಲ ಇರುತ್ತೆ. ಅವರು ಬೇರೆ ಲೈನ್ ಅಲ್ಲಿ ಅಂದ್ರೆ ನೆಟ್ವರ್ಕಿಂಗ್ ಬೇಸ್ಡ್ ಕಂಪನೀಸ್, ಅದಕ್ಕೆಲ್ಲ ಸ್ವಲ್ಪ ಅವ್ರದ್ದು ಏರಿಯಾ ಬೇರೆ ಇರುತ್ತೆ. ರಿಸರ್ಚ್ ಅದನ್ನೆಲ್ಲ ಮಾಡೋರು MSc ಮಾಡಿರೋರ್ನ ಪ್ರಿಫರ್ ಮಾಡ್ತಾರೆ ಕಂಪನಿ ಕಡೆ ಹೋಗೋದಾದ್ರೆ. ಬಟ್ ಅದರ್ವೈಸ್ ಬೋತ್ ಆರ್ ಸೇಮ್, ಅದ್ರಲ್ಲಿ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಟೀಚಿಂಗ್ ಲೈನ್ಗೆ ಹೋಗುವಾಗ ಸರ್ ಹೇಳಿರೋ ತರ ಒಂದೊಂದ್ಸರಿ BSc ಮಾಡೋರು MSc ಮಾಡಿರೋರೇ ಟೀಚ್ ಮಾಡ್ಬೇಕು, ಅಪ್ಲಿಕೇಶನ್ ಬೇರೆ ಅಂತ ಸ್ಟ್ರೀಮ್ ತಗೊಳ್ತಾರೆ. ಬಟ್ ನಾವು ನಮ್ಮಲ್ಲಿ ಈಗ 2017 ಅಲ್ಲಿ ಪ್ಲೇಸ್ಮೆಂಟ್ ಆಗಿರೋರಲ್ಲಿ ನೋಡಿದ್ರೆ MSc ಮಾಡಿರೋರು ಇದೀವಿ, BE MTech ಎಲಿಜಿಬಲ್ ಇದೆ ಅಲ್ಲ ಸರ್. ನಮ್ಮಲ್ಲಿ ಸುಮಾರು ಜನ BE MTech ಮಾಡಿರೋರು ಇದ್ದಾರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ, MCA ಮಾಡಿರೋರು ಇದ್ದಾರೆ, ಎಲ್ಲರೂ ಎಲಿಜಿಬಲ್. ಆಲ್ಮೋಸ್ಟ್ ದೇ ಆರ್ ಟ್ರೀಟೆಡ್ ಸೇಮ್. BE MTech ಮಾಡಿರೋರು MSc ಮಾಡಿರೋರು ಒಂದೇ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಅವರು. ಸೊ ನಾವು BSc ಮಾಡಿ MSc ಮಾಡಿದ್ರೆ ಅದ್ರಲ್ಲಿ ಏನ್ ಕಡಿಮೆ ಇಲ್ವೇ ಇಲ್ಲ. ಓಕೆ, ಈಗ ಅದೊಂದ್ ಚೂರ ಮೇಡಮ್ ಇದಕ್ಕೆ ಆಡ್ ಮಾಡ್ಬೇಕಂದ್ರೆ MSc ಅಂಡ್ MCA ನೀವು ಕಂಪನಿ ಓರಿಯೆಂಟೆಡ್ ಹೋದ್ರೆ ಯೂಶುವಲಿ ಏನಾಗುತ್ತೆ, ಕಲಿಯೋದ್ರಲ್ಲಿ ಡಿಫ್ರೆನ್ಸ್ ಏನು, ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಸೇಮ್ ಕಲಿತೀವಿ ನಾವು. ಬಟ್ MSc ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮ್ಯಾಥಮೆಟಿಕ್ಸ್ ಇರೋದ್ರಿಂದ ನಿಮಗೆ ರಿಸರ್ಚ್ ಅಂಡ್ ಟೀಚಿಂಗ್ ನಲ್ಲಿ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಬಟ್ MCA ದಲ್ಲಿ ಏನಾಗುತ್ತೆ ಅಂತಂದ್ರೆ ಅಪ್ಲಿಕೇಶನ್ ಓರಿಯೆಂಟೆಡ್ ಇರೋದ್ರಿಂದ ನಿಮ್ ಕಂಪನಿಯಲ್ಲಿ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಬಟ್ ಕಂಪನಿಯಲ್ಲಿ ನಿಮ್ಗೆ ಎಲ್ಲಾ ಕಂಪನಿಯಲ್ಲಿ ಒಂದು ರಿಸರ್ಚ್ ವಿಂಗ್ ಅಂತ ಇದ್ದೇ ಇರುತ್ತೆ, ಅಲ್ಲಿ ತಗೊಳ್ಳೇಬೇಕು. ಸೊ ನೀವು ಮುಂದೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಅಂದ್ರೆ ಯಾರಾದ್ರೂ ನೀವು ಏನ್ ಮಾಡ್ಬೇಕಂದ್ರೆ ರಿಸರ್ಚ್ ವಿಂಗಿಗೆ ಏನಾರ ಯಾವ್ದೋ ಕಂಪನಿಗೆ ಹೋದ್ರೆ ಸ್ಟಾರ್ಟ್ ವಿತ್ 1.5 lakh ಲಿಂದ ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಯೂಸ್. ಬಟ್ ನೀವು ಒಂದ್ ಸ್ವಲ್ಪ ಸ್ಟ್ರಾಂಗ್ ಮ್ಯಾಥಮೆಟಿಕ್ಸ್ ಇದ್ರೆ ಇದು ಬೆಸ್ಟ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಅಂದ್ರೆ ಬೇಸ್ ಇದ್ದಂಗೆ ನಮ್ಮ ಕಂಪ್ಯೂಟರ್ ಸೈನ್ಸ್ಗೆ. ನೀವು MSc ಮಾಡೋದವ್ರಿಗೆ ಅದು ಗೊತ್ತಾಗಿರುತ್ತೆ. ಸೊ ನಾ ಏನ್ ಹೇಳ್ತಾ ಹೋಗೋದಂದ್ರೆ ನೀವು ಯಾರು MSc ನೀವು ರಿಸರ್ಚ್ ಪ್ಲಸ್ ಟೀಚಿಂಗ್ ಅಲ್ಲಿ ಫೋಕಸ್ ಮಾಡೋರು, MSc ಅಲ್ಲಿ ಸಮ್ ಲೈಕ್ ಡೇಟಾ ಸ್ಟ್ರಕ್ಚರ್, ಲೈಕ್ ಯಾವ್ದು ಫೈನೈಟ್ ಆಟೋಮೇಟಾ ಅಂತ ಸಬ್ಜೆಕ್ಟ್ ಗಳನ್ನ ನೀವು ನೀಟಾಗಿ ಕಲಿತೀರಿ. ಬಟ್ MCA ಅಲ್ಲಿ ಕಲಿತೀರಿ, ನೋ ಪ್ರಾಬ್ಲಮ್. ಅಂತ ಏನ್ ಮೇಜರ್ ಡಿಫ್ರೆನ್ಸ್ ಇಲ್ಲ. ನಾ ಹೇಳಿದ್ನಲ್ಲ, ಸಮ್ ಟೆಕ್ನಿಕಲಿ AICT ನಾರ್ಮು UGC ನಾರ್ಮು ಅದನ್ನು ಈಗೇನೋ ಕಂಬೈನ್ ಮಾಡತ್ತಿದ್ದಾರೆ ಈ ವರ್ಷದಿಂದ. ಮೋದಿ ಗವರ್ಮೆಂಟ್ ಬಂದು ಅದೇನೋ ಸೆಂಟ್ರಲೈಸ್ಡ್ ಮಾಡತ್ತಾರಲ್ಲ, ಅದು ಒಂದೇ ಇದ್ರಲ್ಲಿ ಬರ್ಬೋದು. ಸೊ ಏನ್ ತೊಂದ್ರೆ ಇಲ್ಲ, ಎರಡನ್ನು ಆಯ್ಕೆ ಮಾಡಬಹುದು. ನಾವು ಹೇಳಿರೋದು ನಿಮ್ಗೆ ಎಲ್ಲಾನು ಓಪನ್ ಆಗಿ ಹೇಳಿದ್ದೇವೆ ಇದ್ರಲ್ಲಿ. ಅಂದ್ರೆ MCA ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ, MSc ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂತ. ಸೊ ನೀವು ಯಾವ್ದು ಚಲೋ ಅನ್ಸುತ್ತಾ ಡಿಸೈಡ್ ಮಾಡಿ. ಇಲ್ಲಿ ಒನ್ ಮೋರ್ ಕ್ವಶನ್ ಏನಂತಂದ್ರೆ ಮೇಡಮ್,
ಕ್ಯಾನ್ ವಿ ಟೀಚ್ ಹೇಳಿ ಸರ್. ಎಸ್ ಈಸ್ ದೇರ್ ಎನಿ ಚಾನ್ಸ್ ಅಂತ, ಅಂದ್ರೆ ಕಂಪ್ಯೂಟರ್ ಸೈನ್ಸ್ PUC ಅಲ್ಲಿ ಇರುತ್ತಲ್ಲ ಸಬ್ಜೆಕ್ಟ್, ಸೊ MCA MSc ಹೌದು. ಮಾಡ್ಬೋದಾ ಅಂತ ಕ್ವಶನ್ ಅವ್ರಿಗೆ. ಇಲ್ಲಿ ಏನ್ ಆಗತ್ತಂದ್ರೆ ನನ್ಗೆ ಇದು ಒಂದು ನಮ್ ಕಾಲೇಜಲ್ಲೂ ಒಂದು ಡಿಸ್ಕಷನ್. ಈಗ ನೀವು PUC ಟೀಚ್ ಮಾಡೋದಕ್ಕೆ B.Ed ಇಂಪಾರ್ಟೆಂಟ್ ಇದೆ ಸರ್. B.Ed ಬೇಕು. ಸೊ ಅದನ್ನಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಟೈಮ್ ನಲ್ಲಿ B.Ed ಮಾಡಿರೋರ್ಗೆ ಕಂಪ್ಯೂಟರ್ ಸೈನ್ಸ್ ಓದಿರೋರ್ನ ಅವರು ಒಂದು ಸೈನ್ಸ್ ಗೆ ತಗೊಳ್ತಾ ಇಲ್ಲ ಅಂತಿದ್ರು. ಬಟ್ ಸ್ಟಿಲ್ ಇಟ್ ಇಸ್ ಇನ್ ಕೋರ್ಟ್. ಅವ್ರು ಇನ್ನು ಕೋರ್ಟ್ ಅಲ್ಲೇ ಇಟ್ಟಿದ್ದಾರೆ. ಅಂದ್ರೆ ಕಂಪ್ಯೂಟರ್ ಸೈನ್ಸ್ ತಗೊಂಡಿರೋರು ಅವರು ಸೆಲೆಕ್ಟ್ ಮಾಡಿಲ್ಲ MCA ಮಾಡಿರೋರ್ಗೆ ಅಂತ ಕಂಪ್ಯೂಟರ್ ಸೈನ್ಸ್ ಅಂತ ಸೆಪರೇಟ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಅದೇ ಲಾಸ್ಟ್ ಅದು ಇನ್ನೂ ಕೋರ್ಟ್ ಅಲ್ಲಿ ಇದೆ. ನಮ್ಮಲ್ಲಿ ನಮ್ಗೆ ಗೆಸ್ಟ್ ಫ್ಯಾಕಲ್ಟೀಸ್ ಇಬ್ರು ವೇಟಿಂಗ್ ಅಲ್ಲಿ ಇದ್ದಾರೆ ರಿಕ್ರೂಟ್ಮೆಂಟ್ ಅಲ್ಲಿ. ಲಾಸ್ಟ್ PUC ಅಲ್ಲಿ ಅದು ಹೋಲ್ಡ್ ಇದೆ. ಅಂದ್ರೆ ಇದು PUC ಯಾಕಂದ್ರೆ ನಮ್ಗೆ ಕಂಪ್ಯೂಟರ್ ಸೈನ್ಸ್ ಅವರಿಗೆ ನೋ ನೀಡ್ ಆಫ್ B.Ed ಅಂತ ಎಲ್ಲ ಕಡೆ. ಬಟ್ ಅದು ಫಸ್ಟ್ ಅವರು ಅವಕಾಶ ಕೊಟ್ರು B.Ed ಇಲ್ದೇನು ಕಂಪ್ಯೂಟರ್ ಸೈನ್ಸ್ ಅವ್ರು ಅಪ್ಲೈ ಮಾಡ್ರಿ ಅಂತ. ಆಮೇಲೆ ಅದು ಕೋರ್ಟಿಗೆ ಹೋಯ್ತು, ಅದು ಸ್ಟಾಪ್ ಆಗಿದೆ. ಸೊ ಬಟ್ ನೀವು ಪರ್ಮನೆಂಟ್ ಜಾಬ್ ಅಲ್ಲಿ ಇನ್ನೂ ಅದು ಕ್ಲಿಯರ್ ಆಗಿಲ್ಲ ಕೋರ್ಟ್ ನಲ್ಲಿ ಇರೋದ್ರಿಂದ. ಬಟ್ ನೀವು ಟೀಚ್ ಮಾಡೋದಕ್ಕೆ ಈ ಸದ್ಯ ಏನು ತೊಂದರೆ ಇಲ್ಲ. MSc ಏನು ಇದ್ರು ಟೀಚ್ ಮಾಡಬಹುದು. MSc ಇದ್ದವರು ಟೀಚ್ ಮಾಡಬಹುದು, MCA ಇದ್ದವರು ಟೀಚ್ ಮಾಡಬಹುದು, M.Tech ಇದ್ದವರು ಟೀಚ್ ಮಾಡಬಹುದು. ಸೊ ಡಿಫರೆನ್ಸ್. ಓಕೆ, ನೀವು ಯಾರಾದ್ರೂ ಟೀಚ್ ಮಾಡಬಹುದು. ಬಟ್ ಪರ್ಮನೆಂಟ್ ಇರೋದು ಮೊನ್ನೆ ಲಾಸ್ಟ್ ಟೈಮ್ ಕಾಲ್ ಆಗದಾಗ PUC ಪರ್ಮನೆಂಟ್ ಇದ್ದವರಿಗೆ ವೇಟ್ ಮಾಡಿದ್ದಾರೆ. ನಮ್ಮ CS ಅನ್ನ ತೆಗೆದು ಹಾಕಿದ್ರು ಅದನ್ನ, ಅದು ಕೋರ್ಟ್ ನಲ್ಲಿ ಇರೋದ್ರಿಂದ. ಓಕೆ, ಐ ಹೋಪ್ ಯು ನಮಗೆ B.Ed ಬೇಕಾ ಬೇಡವಾ ಅಂತ ಮಾತ್ರ ಡಿಸ್ಕಷನ್ ಇರೋದು, ಬೇರೆ ಏನಿಲ್ಲ ಅವ್ರಿಗೆ. Yes B.Ed ಬೇಕಾ ಬೇಡವಾ ಅಂತ. ಹೌದು, ಕಾಲ್ ಆದಾಗ B.Ed ಬೇಡ ಅಂತ ಇತ್ತದು ಮೇಡಮ್. ಆಕ್ಚುಲಿ B.Ed ಅವಶ್ಯಕತೆ ಇಲ್ಲ ಕಂಪ್ಯೂಟರ್ ಸೈನ್ಸ್ ತೋರಿಗತ್ತ. ಬಟ್ ಆಮೇಲೆ ಅದೇನೋ ಕೋರ್ಟಿಗೆ ಹೋಗಿ ಸ್ಟಾಪ್ ಆಗಿದೆ. ಸೊ ಐ ಹೋಪ್ ನಿಮ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ಬಟ್ ನಮ್ಗೆ ಫೇವರ್ ಆಗಿ ಬರ್ಬೋದು ಚಾನ್ಸ್ ಇದೆ. ಯಾಕಂದ್ರೆ ಅವರು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ನೀವು ಕಾಲ್ ಮಾಡುವಾಗ ಅಲೋ ಮಾಡಬಾರ್ದಾಯ್ತು, ಈಗ ಕಾಲ್ ಮಾಡಿದ್ರಲ್ಲ ಕೊಡ್ಲೇಬೇಕಂತ ಹೇಳಿದ್ದಾರೆ. ಮತ್ತೆ ಯಾರಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ವಿ ನೀವು ಕ್ವಶನ್ಸ್ ಅನ್ನ, ನಾನು ಮೇಡಮ್ ಕೇಳ್ತೀನಿ. ಓಕೆ, ಐ ಹೋಪ್ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಓಕೆ, ಥ್ಯಾಂಕ್ಸ್ ಟು ಆಲ್ ಪಾರ್ಟಿಸಿಪೆಂಟ್ಸ್. ನಿಮ್ಮ ಪೇಷನ್ಸ್ ಲಿಂದ ಲಾಸ್ಟ್ 1 hour ಲಿಂದ ವೇಟ್ ಕೇಳಿದ್ದಕ್ಕೆ. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಆಫ್ ಜಮಖಂಡಿ ಅಂಡ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂಡ್ BC ಅಂಡ್ IQAC ಡಿಪಾರ್ಟ್ಮೆಂಟ್ ಇಂದ ನಾನು ಮೇಡಮ್ ನಿಮಗೆ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಧನ್ಯವಾದಗಳನ್ನ ಹೇಳುತ್ತೇನೆ. ಥ್ಯಾಂಕ್ಸ್ ಟು ಆಲ್. ಓಕೆ, ನೀವು ಏನಾದ್ರೂ ಕ್ವಶನ್ಸ್ ಇದ್ರೆ ಫೀಲ್ ಫ್ರೀ ಟು ಆಸ್ಕ್. ಇದು ಮುಗಿದ ಮೇಲೆ ನೀವು ಏನಾದ್ರೂ ಕ್ವಶನ್ಸ್ ಕೇಳಬಹುದು. ಥ್ಯಾಂಕ್ಸ್ ಟು ಆಲ್. Thank you, sir. Thanks for the college organizers and Sajjan sir. Thanks for the question. Thank you, madam. Thank you. You can leave. ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ನೀವು ಲೀವ್ ಆಗ್ಬೋದು. ಲೀವ್ ಆಗಿ. ಐ ಆಮ್ ವೇಟಿಂಗ್ ಫಾರ್ ಎನಿ ಕ್ವಶನ್ಸ್ ಲಾಸ್ಟ್ ಮಿನಿಟ್. ಓಕೆ, ನೋ ಕ್ವಶನ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್. Thank you. Thank you, sir. Thank you, madam.